ಹಾಯ್ ನಮಸ್ತೆ ಸ್ನೇಹಿತರೆ, NCC ಕಾಂಪಿಟೇಟಿವ್ಗೆ ಸ್ವಾಗತ. ನಾನು ನಾಗಪ್ಪ. ಈ ಒಂದು ವಿಡಿಯೋದಲ್ಲಿ PSA ಗೇಮ್ ಚೇಂಜರ್ ಅಂತ ಒಂದು ಟೆಸ್ಟ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಯಾವ ಒಂದು ರೀತಿಯಲ್ಲಿ ಎಕ್ಸಾಮ್ ಟೆಸ್ಟ್ ಅನ್ನ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದ್ರ ಜೊತೆಗೆ PSA ಪ್ರಿಪರೇಷನ್ ಹೇಗ್ ಮಾಡಬೇಕು, ಮಾಡೋಕೆ ಮುಂದೆ ಕೆಲವೊಂದು ತಯಾರಿಗಳನ್ನ ನಾವಿಲ್ಲಿ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಇದು ಬಹುತೇಕ ಎಕ್ಸಾಮ್ ಯಾರು ಇವಾಗ ಪ್ರಿಪೇರ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ, ಮತ್ತೆ ಆಲ್ರೆಡಿ ಪ್ರಿಪೇರ್ ಆಗಿರೋಂಥವ್ರಿಗೆ, ಅಥವಾ ಸೆಲ್ಫ್ ಸ್ಟಡಿ ಮಾಡ್ತಿರೋಂಥದ್ದು, ಮನೇಲೆ ಕೂತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋಂಥದ್ದು, ಎಲ್ಲರಿಗೂ ಕೂಡ ಇದು ಸಾಮಾನ್ಯವಾಗಿ ಹೆಲ್ಪ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಸಾಮಾನ್ಯವಾಗಿ ಸುಮಾರು ವರ್ಷಗಳಿಂದನೂ ಕೂಡ ನೋಟಿಫಿಕೇಶನ್ ಆಗುತ್ತೆ ಅಂತಾನು ಕೂಡ ಕಾದಿದ್ದೀವಿ. ಸೊ 402 ಲಾಸ್ಟ್ ಎಕ್ಸಾಮ್ಸ್ ಆಗಿತ್ತು, 545 ಎಕ್ಸಾಮ್ಸ್ ಆಗಿತ್ತು. ಅದಾದ್ಮೇಲೆ PSA ಎಕ್ಸಾಮ್ಸ್ ನಮ್ಗೆ ಆಗಿರ್ಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಆಗುವ ಚಾನ್ಸಸ್ಗಳು ಹೈ ಚಾನ್ಸಸ್ ಇರೋದ್ರಿಂದ ಪ್ರಿಪರೇಷನ್ ನಾವಿಲ್ಲಿ ಮಾಡ್ಬೇಕಾಗತ್ತೆ. ಸೊ ನಮಗೆ ಯಾರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾರೆ, ಆಲ್ರೆಡಿ ನಮ್ಗೆ ನಿರಂತರ ಪ್ರಯತ್ನ ಮಾಡಿ 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 ಸಾಕಾಗಿದೆ ಸರ್ ನಮಗಂತೂ ಅಂತ ಹೇಳುವಂತ ಒಂದು ವರ್ಗ. ಇನ್ನೊಂದು ಕಡೆಗೆ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಗವರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ಬೇಕು ಅಂತಿರೋದು ಇನ್ನೊಂದು ವರ್ಗ. ಇನ್ನು ಕಾಲೇಜ್ ಮುಗಿಸ್ಕೊಂಡು ಇವಾಗಷ್ಟೇ ಬಂದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರು ಆಗ್ಬೋದು. ನೋಡಿ, ಒಂದ್ ಕಡೆಗೆ ನೋಡೋದಾದ್ರೆ ಇಷ್ಟು ವರ್ಷ ಏನ್ ಫೇಸ್ ಮಾಡ್ತಿದೀವಲ್ಲ ಅದಕ್ಕೆ ಸ್ವಲ್ಪ ತದ್ವಿರುದ್ಧವಾಗಿ ಈ ಒಂದು ಎಕ್ಸಾಮ್ಸ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ಇರೋದನ್ನ ನೋಡ್ತಾ ಹೋಗ್ತೀವಿ. ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಓಪನಿಂಗ್ಸ್ ಇಲ್ಲದೆ ಇರೋದ್ರಿಂದ, ಮತ್ತೆ ಬೇರೆ ಬೇರೆ ರೀತಿ ಕಾರಣಗಳಿಂದ ಎಕ್ಸಾಮ್ಸ್ ಗಳು ಪೋಸ್ಟ್ಪೋನ್ ಆಗಿರೋದ್ರಿಂದ ಕಾಂಪಿಟೇಷನ್ ಲೆವೆಲ್ ಈ ಸಲ ಜಾಸ್ತಿ ಇದೆ. ಇದರಲ್ಲಿ ಬರೀ ಕಮಿಟ್ಮೆಂಟ್ ಇದ್ರೆ ಸಾಕಾಗಲ್ಲ, ಯಾರಿಗೆ ಡೆಡಿಕೇಶನ್ಸ್ ಇರುತ್ತೋ ಅವ್ರ ಎಕ್ಸಾಮ್ ನಲ್ಲಿ ಕ್ರ್ಯಾಕ್ ಮಾಡ್ತಾರೆ. ಸೊ ನೀವ್ ಹೇಳಿರ್ಬಹುದು, ಸರ್ ಸುಮಾರು ಎಕ್ಸಾಮ್ಸ್ ಗಳನ್ನ ಬರ್ದ್ವಿ, ನಮ್ಗೆ ಕ್ಲಿಯರ್ ಮಾಡ್ಕೊಳಕ್ ಆಗ್ಲಿಲ್ಲ. ಹೌದು, ಯಾಕಂತ ಹೇಳಿದ್ರೆ ಒಂದು ಪೋಸ್ಟ್ ಇವಾಗ್ಲೂ ಅಷ್ಟೇ PSA ಕಾಲ್ ಮಾಡಿದ್ರೆ 600 ಪೋಸ್ಟ್ ಏನ್ ಕಾಲ್ ಮಾಡ್ತೀವಿ ಅಂತ ಹೇಳಿದರೆ 300 ಈ ರೀತಿಯಲ್ಲಿ ನಿಮ್ಗೆ ನೋಟಿಫಿಕೇಶನ್ ಆಗುತ್ತೆ. ಅಂದ್ರೆ ಅರ್ಥ ಎಷ್ಟು ನೋಟಿಫಿಕೇಶನ್ ಆಗಿರುತ್ತೋ ಅಷ್ಟು ಜನ ಮಾತ್ರ ಒಳಗಡೆ ಹೋಗ್ತಾರೆ ಅಂತ. ಸೊ ಉಳಿದಂತವ್ರು ಏನಾಗುತ್ತೆ, ನಮ್ಗೆ ಅಪ್ಲಿಕೇಶನ್ ಬರ್ಬೇಕಾದ್ರೆ ಲಕ್ಷಾಂತರ ಅಪ್ಲಿಕೇಶನ್ ಬರುತ್ತೆ, ಆದ್ರೆ ಎಕ್ಸಾಮ್ ಕ್ಲಿಯರ್ ಆಗೋರು ಎಷ್ಟು ನಂಬರ್ ಅನ್ನ ಕರೆದಿರ್ತಾರೋ ಅಷ್ಟು ಮಾತ್ರ. ಇಲ್ಲಿ ಕಮಿಟ್ಮೆಂಟ್ ಇದ್ರೆ ಸಾಕಾಗಲ್ಲ. 18 ಅವರ್ಸ್ ಕುತ್ಕೊಂಡು ಓದ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಅದೇ ರೀತಿಯಲ್ಲಿ 8 ಅವರ್ಸ್ ಕುತ್ಕೊಂಡು ಓದೋರು ಕೂಡ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಥವಾ ಹಾಗಲ್ಲ ಅಂತಲ್ಲ. ಇಲ್ಲಿ ಕಮಿಟ್ಮೆಂಟ್ ಜೊತೆಗೆ ಡೆಡಿಕೇಶನ್ಸ್ ಕೂಡ ಇರ್ಬೇಕಾಗತ್ತೆ. ಯಾರಿಗೆ ಕಮಿಟ್ಮೆಂಟ್ ಇರುತ್ತೋ, ಯಾರಿಗೆ ಡೆಡಿಕೇಶನ್ಸ್ ಇರುತ್ತೋ, ನಾನು ಯಾವ ಎಕ್ಸಾಮ್ಸ್ಗೆ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋ ಕ್ಲಾರಿಟಿ ಇರುತ್ತೋ ಅಂತಹ ವ್ಯಕ್ತಿಗಳು ಮೊದಲ ಪ್ರಯತ್ನದಲ್ಲಿ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಬೋದು. ಸೊ ಕೆಲವೊಂದು ಟೈಮಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಮ ಪ್ರಯತ್ನ ಕರೆಕ್ಟ್ ಆಗಿದ್ರು ಕೂಡ ಕೆಲವೊಂದು ಟೈಮಲ್ಲಿ ನಮ್ಮ ಲಕ್ ಕೂಡ ಕೈ ಹಿಡಿಯುವ 1% ಲಕ್ ಆಗ್ಬೋದು, ಅಥವಾ ಇನ್ನಿತರೆ ಕಾರಣಗಳಿಂದ ಜಾಬ್ ನಾವು ಮಿಸ್ ಮಾಡ್ಕೊಂಡಿರ್ತೀವಿ. ನಿರಂತರವಾಗಿ ಪ್ರಯತ್ನ ಪಟ್ಟಿರ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನರು ಕೂಡ ನಿಮ್ಗೆ ಅಪ್ಸೆಟ್ ಆಗಿ ಇದರಿಂದ ಏನೇನೋ ಮಾಡ್ಕೊಂಡಿದ್ದು ಕೂಡ ನೋಡಿದೀವಿ. ಸೊ ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಒಂದು ಪ್ಲಾನ್ ಅನ್ನ ಮಾಡ್ಬೇಕು ಅಂತಂದಾಗ, ಒಂದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಪ್ರಾಪರ್ ಪ್ಲಾನ್ ಅನ್ನ ನಮಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ NCC ಏನ್ ಮಾಡ್ತಾ ಇದ್ವಿ, ಒಂದು ಗೇಮ್ ಚೇಂಜರ್ ಅನ್ನೋ ಟೆಸ್ಟ್ ಸೀರೀಸ್ ಅಂತ ತಗೋ ಬರ್ತಾ ಇದೀವಿ. ಇದರಲ್ಲಿ ಯಾರಿಗೆ ಆಲ್ರೆಡಿ ಪ್ರಿಪರೇಷನ್ ಆಗಿದ್ದೀರಾ ಅವರು ಕೂಡ ಹೆಲ್ಪ್ ಆಗುತ್ತೆ, ಯಾರು ಮುಂದಕ್ಕೆ ಪ್ರಿಪೇರ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅವರು ಕೂಡ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಇಲ್ಲಿ ಜಾಯಿನ್ ಆದವರೆಲ್ಲ ಎಕ್ಸಾಮ್ ಕ್ಲಿಯರ್ ಆಗ್ಬಿಡ್ತಾರ? ಇಲ್ಲ, ಯಾರಿಗೆ ಆ ಎಕ್ಸಾಮ್ ನ ಕ್ಲಿಯರ್ ಮಾಡುವಂತಹ ಎಬಿಲಿಟಿ ಇರುತ್ತೋ ಅವ್ರು ಮಾತ್ರ ಕ್ಲಿಯರ್ ಮಾಡ್ತಾರೆ. ಬಟ್ ಅದಕ್ಕೂ ಮುಂದೆ ಪ್ರಾಕ್ಟೀಸ್ ಆಗ್ಬೇಕು. ಎಷ್ಟೋ ಜನಗಳಿಗೆ ಎಕ್ಸಾಮ್ ಹಾಲ್ ಅಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ಅಂದ್ರೆ ಎಕ್ಸಾಮ್ ನ ತಗೊಂಡಿರ್ತೀವಿ, ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಹೋಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಇದರಿಂದ ನಮ್ಗೆ ರಿಸಲ್ಟ್ ಔಟ್ ಆಗಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಹೋಗ್ತಿದೀವಿ ಅಂದ್ರೆ, ಈ ಒಂದು ಸೀರೀಸ್ ಅಲ್ಲಿ ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದು ಹೇಗೆ, ಸೊ ಇದ್ರೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟ ಆದ್ಮೇಲೆ ನಿಮಗೆ ಯಾವ ಎಕ್ಸಾಮ್, ಯಾವ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ತೀವಿ, ಅದ್ರೊಳಗಡೆ ಏನೇನು ಕಂಟೆಂಟ್ ಗಳನ್ನ ಕವರ್ ಮಾಡ್ತೀವಿ, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ PSI ನಾನು ಇದೇ ಫಸ್ಟ್ ಟೈಮ್ ಬರೀತಾ ಇದ್ದೀನಿ ಅನ್ನೋ ಒಬ್ಬ ಹುಡುಗರಿಗೆ ಹೇಳೋದಾದ್ರೆ, ನಾನೀಗ ನೋಡಿ ಮೊದಲನೇದಾಗಿ ಬರೋದಾದ್ರೆ, ಇದು ಯಾವ ರೀತಿಯ ಎಕ್ಸಾಮ್ ಅಥವಾ ಯಾವ ಬೋರ್ಡ್ ಮಾಡ್ತಿದ್ರೆ ನಮ್ಗೆ ಗೊತ್ತಾಗ್ಬೇಕಾಗತ್ತೆ. ಇದುವರೆಗೂ KSB ಅವರು ಮಾಡ್ತಾ ಇದ್ರು, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ KE ಅವರು ಮಾಡ್ತಾ ಇದ್ದಾರೆ. ಸೊ KE ಅವರು ಮಾಡ್ತಾ ಇದಾರೆ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಸೊ KE ಬೋರ್ಡ್ದೇ ಒಂದು ಪ್ಯಾಟರ್ನ್ ಇರುತ್ತೆ, ಅದೇ ತರ KPSC ಬೋರ್ಡ್ದೇ ಒಂದು ಪ್ಯಾಟರ್ನ್ ಇರುತ್ತೆ, UPSC ಅವ್ರದೇ ಒಂದು ಪ್ಯಾಟರ್ನ್ ಇರುತ್ತೆ. ನಮ್ KE ನಲ್ಲಿ ಬಂದಾಗ ಕೆಲವೊಂದು ಕ್ವಶನ್ಸ್ ಗಳು ಇತ್ತೀಚಿನ ದಿನಗಳಲ್ಲಿ UPSC ಮಾದರಿಯಲ್ಲಿ ಇರುತ್ತೆ, ಆದ್ರೆ ಆ ರೀತಿಯ ಕ್ವಶನ್ಸ್ ಗಳು ಅಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಅದೇ ರೀತಿಯಲ್ಲಿ ಇರುತ್ತೆ, ಆದರೆ ಅದು UPSC ಲೆವೆಲ್ಗೆ ಹೋಗಿ ಕ್ವಶನ್ಸ್ ಗಳಂತೂ ಕೇಳಲ್ಲ, ಸ್ಟ್ಯಾಟಿಕ್ ಕ್ವಶನ್ಸ್ ಗಳೇ ಇರುತ್ತೆ. ಸೊ ಕ್ವಶನ್ ಮಾತ್ರ ಮೊದಲೇ ತರ ಕೇಳ್ತಿದ್ದು ಅದೇ ರೀತಿಯಲ್ಲಿ ಕ್ವಶನ್ಸ್ ಇದೆ, ಆದ್ರೆ ಕೇಳುವ ರೀತಿ ಮಾತ್ರ ಇಲ್ಲಿ ಬದಲಾಗಿದೆ. ಹಾಗಾಗಿ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ ಅಂತಂದಾಗ ಮೊದಲು ಯಾವ ಬೋರ್ಡ್ ಎಕ್ಸಾಮ್ ಅಂತ ನಮಗೆ ಕ್ಲಾರಿಟಿ ಇರಬೇಕು. ಆ ಬೋರ್ಡ್ ಎಕ್ಸಾಮ್ ಯಾವುದಕ್ಕೆ ಕಂಡಕ್ಟ್ ಮಾಡ್ತಾ ಇತ್ತು, ಅವ್ರದ್ದು ಒಂದು ಸ್ಟ್ರಾಟರ್ಜಿ ಏನಿದೆ, ಯಾವ ರೀತಿಯಲ್ಲಿ ಅವ್ರು ಕಟ್ ಆಫ್ ಹಾಕ್ತಾರೆ, ಮತ್ತೆ ಯಾವ ಸಬ್ಜೆಕ್ಟ್ ಗಳಿಗೆ ಅವರು ಒತ್ತನ್ನ ಕೊಡ್ತಾರೆ, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಲೈಫ್ ಅಲ್ಲಿ ಎಷ್ಟೋ ಸಲ ಫೇಲ್ಯೂರ್ ಆಗೋದು ನಮ್ಮ ಡೆಡಿಕೇಶನ್ ಇಂದನೂ ಕೂಡ ಫೇಲ್ಯೂರ್ ಆಗ್ತೀವಿ. ಜಸ್ಟ್ ಕಮಿಟ್ಮೆಂಟ್ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ನಾವು ಮಾಡುವಂತ ಸಿಲ್ಲಿ ಮಿಸ್ಟೇಕ್ಗಳು,
ಎಷ್ಟೋ ಜನ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಕ್ಕಾಗದಿರೋದು 0.25 ಇಂದ ಸ್ಟಾರ್ಟ್ ಆಗುತ್ತೆ, ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು, ಅರ್ಧ ಮಾರ್ಕ್ಸ್ ಅಲ್ಲಿ ಮಿಸ್ ಆಗ್ತು, ಈ ರೀತಿಯೆಲ್ಲ ನಾವು ಕೇಳ್ತಾ ಹೋಗ್ತೀವಿ. ಬಟ್ ಸೊಸೈಟಿಗೆ ಬೇಕಿರೋದೇನು, ಸಮಾಜಕ್ಕೆ ಬೇಕಿರೋದೇನು, ಅದು ನಾನಾಗ್ಲಿ ನೀವಾಗ್ಲಿ ಗೆಲ್ಲದವರಷ್ಟೇನೆ ಇಲ್ಲಿ ಪ್ರಾಮುಖ್ಯತೆ. ಯಾರು ಗೆದ್ದಿರ್ತಾನೋ ಅವ್ರಿಗೆ ಪ್ರಾಮುಖ್ಯತೆನ ಕೊಡ್ತಾ ಬರ್ತಾರೆ. ಹೇಗ್ ಗೆದ್ದೆ ಅಂತ ಕೇಳಲ್ಲ, ಎಷ್ಟು ಅವರು ಓದ್ದೆ ಅಂತ ಕೇಳೋದಿಲ್ಲ, ಒಟ್ಟಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರ ಇಲ್ವಾ? ಹಾಗಿದ್ರೆ ಎಕ್ಸಾಮ್ ಬರ್ದವರೆಲ್ಲ ಕ್ಲಿಯರ್ ಆಗ್ತಾರ ಸರ್? ಇಲ್ಲ. ಎಕ್ಸಾಮ್ ಅಲ್ಲಿ ಯಾರಿಗೆ ಒಂದು ಸ್ಟ್ರಾಟಜಿನ ಪ್ಲಾನ್ ಮಾಡ್ತಾರೆ, ಒಂದು ಮೈಂಡ್ ಗೇಮ್ ನ ಹಾಡಿ ಎಕ್ಸಾಮ್ ನ ಪ್ರಿಪೇರ್ ಆಗಿರ್ತಾರೆ, ಸ್ಟ್ರಾಟಜಿನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿರ್ತಾರೆ, ಅವ್ರು ಮಾತ್ರ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತಾರೆ. ಅದು PC ಆಗ್ಬೋದು, PSA ಆಗ್ಬೋದು, KS ಆಗ್ಬೋದು, IAS ಆಗ್ಬೋದು, ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಮೊದಲು ಎಕ್ಸಾಮ್ ಪಲ್ಸ್ ನಿಮ್ಗೆ ಅರ್ಥ ಆಗಿರ್ಬೇಕು. ಆ ಎಕ್ಸಾಮ್ ಪಲ್ಸ್ ಅಂದ್ರೆ ಏನು, ಯಾವ ಬೋರ್ಡ್ ಮಾಡ್ತಾ ಇದೆ ಎಕ್ಸಾಮ್ ಅನ್ನೋದು ಫಸ್ಟ್ ನಮ್ಗೆ ಗೊತ್ತಿರಬೇಕು. ಜೊತೆಗೆ ಈ ಬೋರ್ಡ್ ಅಲ್ಲಿ ಕ್ವಶನ್ಸ್ ಕೇಳುವ ರೀತಿಯಲ್ಲಿ ಬಂದಾಗ ಯಾವ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾವ ಮಾದರಿಯಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತ ಗೊತ್ತಿರಬೇಕು. ಹಾಗಾಗಿ ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ PSI ನ ಕಾಲ್ ಮಾಡ್ತಿರೋದು ಎಲ್ಲಿಂದ, KA ಇಂದ. ನೋಡಿ, KA ಎಕ್ಸಾಮ್ಸ್ ಬಗ್ಗೆ, KA ಬೋರ್ಡ್ ಬಗ್ಗೆ ನಮ್ಗೆ ಹೇಳಿದ್ರೆ ಬಹುತೇಕ ಕ್ವಶನ್ಸ್ ಗಳೇನು ಸ್ಟಾಟಿಕ್ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಅದು ಮ್ಯಾಸಿವ್ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು, ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ಬೋದು, ಸ್ಟೇಟ್ಮೆಂಟ್ ಅಲ್ಲಿ ಬಂದ್ರು ಕೂಡ ಸ್ಟಾಟಿಕ್ ಇರುತ್ತೆ. ಈಗ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೇಕು, ಸ್ಟಾಟಿಕ್ ಇರುತ್ತೆ. ಮೆಜಾರಿಟಿ ಕ್ವಶನ್ಸ್ ಗಳು ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಓದ್ಬೇಕಾದ್ರೆ ಏನು ಕಣ್ಮುಂದೆ ನೋಡ್ತೀವಲ್ಲ, ಆ ವಸ್ತುಗಳ ಮೇಲೆ, ಅದು ಕಣ್ಮುಂದೆ ಓದ್ತಿವಿಲ್ಲ, ಆ ಟಾಪಿಕ್ ಮೇಲೆನೆ ಕ್ವಶನ್ಸ್ ಇರುತ್ತೆ. ಅಂದ್ರೆ ಆ ಕ್ವಶನ್ಸ್ ನ ಓದಿ ಅಥವಾ ಆ ಟಾಪಿಕ್ ನ ಓದಿ ಅರ್ಥ ಮಾಡ್ಕೊಂಡು ಕ್ವಶನ್ಸ್ ಗಳು ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಎಷ್ಟು ಕ್ವಶನ್ಸ್ ಗಳು ಡೈರೆಕ್ಟ್ ಆಗಿ ಹಾಗೆ ಬರೋ ಸಾಧ್ಯತೆ ಇರುತ್ತೆ KA ಎಕ್ಸಾಮ್ಸ್ ಅಲ್ಲಿ. ಹಾಗಾಗಿ ನಾವು KA ಎಕ್ಸಾಮ್ಸ್ ಗಳು ಓದ್ಬೇಕಾದ್ರೆ ಸ್ಟಾಟಿಕ್ ಪೋರ್ಷನ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೂ ಕೂಡ ಸ್ಟಾಟಿಕ್ ಸ್ಟೇಟ್ಮೆಂಟ್ ನ ಕೊಡ್ತಾ ಇರ್ತಾರೆ. ರೀಸೆಂಟ್ ಆಗಿ FD ಎಕ್ಸಾಮ್, FD ಎಕ್ಸಾಮ್ಸ್ ಗಳು ಆಗ್ಬೋದು, ಲಾಸ್ಟ್ ಎಕ್ಸಾಮ್ PSA ಎಕ್ಸಾಮ್ಸ್ ಆಗ್ಬೋದು. ಸೊ ಇವೆಲ್ಲವನ್ನು ಕೂಡ ನೀವು ನೋಡಿದ್ರೆ ಒಂದು ಐಡಿಯಾ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದೀವಿ, ಯಾವ ಬೋರ್ಡ್ ಕಂಡಕ್ಟ್ ಮಾಡ್ತಾ ಇದೆ, ಇದಕ್ಕೆ ಆ ಪ್ರೀವಿಯಸ್ ಇಯರ್ ಎಲ್ಲ ಮೇಲೆ ವರ್ಕೌಟ್ ಮಾಡಿದ್ರೆ ಅವ್ರ ಮೈಂಡ್ ಸೆಟ್ ಇರತ್ತೆ ಅರ್ಥ ಆಗುತ್ತೆ. ಆ ಎಕ್ಸಾಮ್ ಪಲ್ಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಕ್ಲಿಯರ್. ಇದಾದ್ಮೇಲೆ ಒಂದು ಸ್ಟಡಿ ಪ್ಲಾನ್. ಸೊ ನಮಗೆ ಒಂದು ಸ್ಟಡಿ ಪ್ಲಾನ್ ಮಾಡ್ಕೊಳ್ಳೇಬೇಕು. ಸ್ಟಡಿ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ಒಂದು ಬೋರ್ಡ್ ಆಯ್ತು, ಯಾವ ಬೋರ್ಡ್ ಮಾಡ್ತಾ ಇದೆ, ಯಾವಾಗ ಮಾಡ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಒಂದು ಐಡಿಯಾ ಬಂದ್ಮೇಲೆ ಮಿನಿಮಮ್ ಪ್ರಿಪರೇಷನ್ ಪ್ಲಾನ್ ಇಷ್ಟಿರ್ಬೇಕಾಗುತ್ತೆ. ನಮ್ಗೆ 6 ಮಂತ್ ಟೈಮ್ ಸಿಗ್ತಾ ಇದೆ ಅಥವಾ 1 ಇಯರ್ ಟೈಮ್ ಸಿಗ್ತಾ ಇದೆ, ಸಿಗ್ತಿರೋದೆ 4 ಮಂತ್ಸ್. ಇದ್ರಲ್ಲಿ ನಾನು ಗೆಲ್ಲಲಿಕ್ಕೆ ಏನ್ ಮಾಡ್ಬೇಕು ಅದು ಮಾತ್ರ ನಾವಿಲ್ಲಿ ಮಾಡ್ಬೇಕು. ಸೊ ಕ್ಲಿಯರ್. ನಾವು ಗೆಲ್ಬೇಕು ಅಂತಂದ್ರೆ ಏನನ್ನ ಮಾಡ್ಬೇಕು ಅದು ಮಾತ್ರ ಮಾಡ್ಬೇಕು, ನಾವ್ ಏನನ್ನ ಮಾಡಬಾರ್ದು ಅನ್ನೋದನ್ನ ನಾವ್ ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು. ಸೊ ಕ್ಲಿಯರ್. ಇದಾದ್ಮೇಲೆ ನೋಡಿ, ಯಾವಾಗ ಸ್ಟಡಿ ಪ್ಲಾನ್ ಮಾಡ್ಕೊಳ್ತೀವೋ ಆ ಸ್ಟಡಿ ಪ್ಲಾನ್ ಹೇಗಿರ್ಬೇಕು ಅಂತಂದ್ರೆ ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಒಂದು ಸಿಲೆಬಸ್, ಪ್ರಾಪರ್ ಸಿಲೆಬಸ್ ಅನಲೈಸ್ ನ ಮಾಡ್ಬೇಕು. ಇವಾಗ PSA ಅಂತಂದ್ರೆ ನನಗೆ ಅಟ್ ಲೀಸ್ಟ್ ಗೊತ್ತಿರಬೇಕಾಗಿರೋದು ಸಿಲೆಬಸ್. ಈಗ ಪೇಪರ್ 1 ಅಲ್ಲಿ ಯಾವ್ದು ಬರುತ್ತೆ, ಪೇಪರ್ 2 ನಲ್ಲಿ ಏನು ಬರುತ್ತೆ, ಆ ಪೇಪರ್ 1 ಅಲ್ಲಿ ಯಾವ ಟಾಪಿಕ್ ಮೇಲೆ ಕೇಳುವಂತ ಚಾನ್ಸಸ್ ಇರುತ್ತೆ, ಪೇಪರ್ 2 ನಲ್ಲಿ ಯಾವ ಟಾಪಿಕ್ ಮೇಲೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಸಿಲೆಬಸ್ ನಾವ್ ಇಲ್ಲಿ ನೋಡೋದಾದ್ರೆ ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ನೋಡೋಣ ಇದನ್ನ. ಪೇಪರ್ 1 ಮತ್ತೆ ಪೇಪರ್ 2 ಬರುತ್ತೆ. ಪೇಪರ್ 1 ಅಲ್ಲಿ ಏನ್ ಬರುತ್ತೆ, ಎಸ್ಸೆ ರೇಟಿಂಗ್ ಬರ್ತಾ ಇದೆ, ಹೌದಲ್ಲ, ಎಸ್ಸೆ ರೇಟಿಂಗ್ ಬರುತ್ತೆ. ಅದೇ ತರ ಬಂದಾಗ ಪ್ರಿಸೈಸ್ ರೇಟಿಂಗ್ ಬರುತ್ತೆ. ಅದೇ ತರ ಬಂದಾಗ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ. ಓವರ್ ಆಲ್ ಆಗಿ ನಿಮಗೆ 50 ಮಾರ್ಕ್ಸ್ ಗೆ ಬರುತ್ತೆ. ಆದ್ರೆ ಎಸ್ಸೆ ರೇಟಿಂಗ್ 20 ಮಾರ್ಕ್ಸ್ ಇರುತ್ತೆ, ಇನ್ ಮಿಕ್ಕಿದವೆಲ್ಲೂ ಕೂಡ 10 ಮಾರ್ಕ್ಸ್ ಇರುತ್ತೆ. ಓವರ್ 50 ಮಾರ್ಕ್ಸ್ ಗೆ ಬರುತ್ತೆ. ಇನ್ ಪೇಪರ್ 2 ಏನಿದೆ ಕಂಪ್ಲೀಟ್ಲಿ GS ಪೇಪರ್. ಏನ್ ನೀವು UPSC ಓದಿದ್ರೆ, KPSC ಓದಿದ್ರೆ, ಇಲ್ಲಿದ್ರೆ FD ಎಕ್ಸಾಮ್ಸ್ ಓದಿದ್ರು ಕೂಡ ಅಷ್ಟು ಸಿಲೆಬಸ್ ಕೂಡ ಇಲ್ಲಿ ಕವರ್ ಮಾಡ್ತಾನೆ. ಸೊ ಕ್ಲಿಯರ್. ಆಮೇಲೆ ಇಲ್ಲೊಂದು ವಿಷಯ ಗೊತ್ತಿರಲಿ, ಅಪ್ ಟು 12th ವರ್ಗನೆ ಮೆಜಾರಿಟಿ ಕ್ವಶನ್ಸ್ ಬರುತ್ತೆ. ತುಂಬಾ ಕ್ವಶನ್ಸ್ ಗಳು ಬರೋದಿಲ್ಲೂ ಕೂಡ 6th ಇಂದ 12th ವರೆಗೇನೆ ತುಂಬಾ ಕ್ವಶನ್ಸ್ ಗಳು ಬರೋ ಚಾನ್ಸಸ್ ಇರೋದ್ರಿಂದ ಆ ಏರಿಯಾದಲ್ಲಿ ನಾವಿಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಸ್ಟಾಟಿಕ್ GK ನ ಕರೆಕ್ಟ್ ಆಗಿ ಓದಿರ್ಬೇಕಾಗತ್ತೆ. ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಮೆಂಟಾಲಿಟಿ, ಸೈನ್ಸ್, ಇದ್ರ ಜೊತೆಗೆ ಸ್ಟಾಟಿಕ್ GK ಮತ್ತೆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳಾಗ್ಬೋದು, ಇಂಡಿಯಾದ ಇಂಟೆಲಿಜೆನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಗಳಾಗ್ಬೋದು, ಈ ರೀತಿಯ ವಿಚಾರಗಳನ್ನು ತಿಳ್ಕೊಳ್ಳೋದೇ ಆದ್ರೆ ಪ್ಲಸ್ ಕರೆಂಟ್ ಅಫೇರ್ಸ್ ನ ತಿಳ್ಕೊಳ್ಳೋದಾದ್ರೆ ಪೇಪರ್ 2 ಕೂಡ ನಮಗೆ 150 ಮಾರ್ಕ್ಸ್ ಗೆ ಬರುತ್ತೆ. ಓವರ್ ಆಲ್ ಆಗಿ ಇಲ್ಲಿ ಬರ್ತಿರೋದು ಏನಾಗಿದೆ, 200 ಮಾರ್ಕ್ಸ್ ಗೆ ನಮ್ಗೆ ಇಲ್ಲಿ ಎಕ್ಸಾಮ್ ನಡೆಯುತ್ತೆ. ಜೊತೆಗೆ ಫಿಸಿಕಲ್ ಕೂಡ ಇರುತ್ತೆ. ಸೊ ಕ್ಲಿಯರ್. ನಿಮಗೆ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ರಾಟಜಿ ಕಾರ್ಡ್ ಅನ್ನ ಅಪ್ಲೈ ಮಾಡಿ. ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ನಾನು. ಇಂದಿನ ವಿಡಿಯೋದಲ್ಲಿ ನಿಮಗೆ ಎಷ್ಟೆಷ್ಟು ಏನು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು. ಆ ವಿಡಿಯೋನ ಇದಕ್ಕೆ ನಿಮಗೆ ಇದರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಲಿಂಕ್ ನ. ಒಂದ್ಸಲ ವಿಡಿಯೋನ ಓಲ್ಡ್ ವಿಡಿಯೋನ ನೋಡಿ. ಸೊ ಕ್ಲಿಯರ್. ಇಲ್ಲಿ ಹಾಗಿದ್ರೆ ಸೊ ನಿಮ್ಗೆ ಸಿಲೆಬಸ್ ಅನ್ನ ಕರೆಕ್ಟ್ ತಿಳ್ಕೊಂಡ್ಮೇಲೆ ಆ ಸಿಲೆಬಸ್ ಗೆ ಬೇಕಾಗಿರೋ ಮೆಟೀರಿಯಲ್ಸ್ ಗಳು ಕರೆಕ್ಟ್ ಕಲೆಕ್ಟ್ ಮಾಡಬೇಕು. ನೋಡಿ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಯಾವುದೋ ಸಿಂಗಲ್ ಟೆಸ್ಟ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಬೇಡ. ಆ ಎಕ್ಸಾಮ್ಗೆ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಆ ಎಕ್ಸಾಮ್ಸ್ ಗಳಿಗೆ ಯಾವ್ದ್ರಿಂದ ನಿಮಗೆ ಕ್ವಶನ್ಸ್ ಗಳು ಜಾಸ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನೀವು ತಿಳ್ಕೊಳ್ಳಿ ಇನ್ಫಾರ್ಮೇಶನ್. ಒಂದು ಯಾವ್ದಾರ ಇನ್ಸ್ಟಿಟ್ಯೂಟ್ ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು, ಅಥವಾ ನಿಮ್ಮ ಸೀನಿಯರ್ ನ ಮೀಟ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು.
ಸೊ ಅಥವಾ ನೀವು NCC ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ನಿಮಗೆ ಗೈಡ್ ಮಾಡ್ತೀವಿ. ಯಾವ್ದು ಮೆಟೀರಿಯಲ್ಸ್ ಅಂತ ವೆರಿ ಇಂಪಾರ್ಟೆಂಟ್, ಅಲ್ಲಿ ಇಲ್ಲಿ ಬೇಕಾಗಿರೋದು ಯಾವುದು ಮೆಟೀರಿಯಲ್ಸ್. ನಮ್ಗೆ ನೋಡಿ ಯಾವುದೇ ರಾ ಮೆಟೀರಿಯಲ್ಸ್ ಇದ್ರು ಇಲ್ಲ ಅಂತಂದ್ರೂ ಕೂಡ ನಮ್ಗೆ ಯಾವುದೇ ಇಂಡಸ್ಟ್ರಿಗಳನ್ನು ಮಾಡಕ್ಕಾಗಲ್ಲ. ಅದೇ ತರ ಇಲ್ಲೂ ಕೂಡ ನಾವು ಮೆಟೀರಿಯಲ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿಯ ವರ್ಕ್ ಕೂಡ ನಾವು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮೆಟೀರಿಯಲ್ಸ್ ಇಲ್ಲಿ ವೆರಿ ಇಂಪಾರ್ಟೆಂಟ್. ಆದ್ಮೇಲೆ ಯಾವ್ಯಾವ್ದೋ ಮೆಟೀರಿಯಲ್ಸ್ ಅಲ್ಲ, ಕ್ವಾಲಿಟಿ ಇರುವಂತಹ ಮೆಟೀರಿಯಲ್ಸ್ ಗಳು ಇರಬೇಕು, ಸಾಧ್ಯವಾದಷ್ಟು ಕ್ವಾಲಿಟಿ ಇರುವ ಮೆಟೀರಿಯಲ್ಸ್ ಗಳು ಇರಬೇಕು, ಸಾಧ್ಯವಾದಷ್ಟು ಕಡಿಮೆ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಬೇಕು. ಸೊ ಕ್ಲಿಯರ್, ಒಂದೇ ಟಾಪಿಕ್ ನ ವಿವಿಧ ರೀತಿಯಲ್ಲಿ ಯೋಚನೆಯನ್ನ ಮಾಡೋದನ್ನ ನೀವು ಕಲಿಬೇಕು. ಜಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ ಗಳನ್ನ ನಂಬರ್ ಆಫ್ ರಿವಿಷನ್ಸ್ ಹಾಕಿದ್ರೆ ಆಗೋದಿಲ್ಲ. ನೀವೇ ಕೂಡ ಇಂಟರ್ವ್ಯೂ ನೋಡಿರ್ತೀರ, ತುಂಬಾ ಜನ ಫ್ರೆಂಡ್ಸ್ ಹೇಳಿರ್ತಾರೆ 25 ಟೈಮ್ಸ್ ಕವರ್ ಮಾಡಿದ್ವಿ, 30 ಟೈಮ್ಸ್. ನೋಡಿ, ನನ್ಗೆ ಅರ್ಥ ಆಗ್ತೇನೆ ಆ ಟೆಕ್ಸ್ಟ್ ಬುಕ್ ನ 50 ಬಾರಿ ಕಂಪ್ಲೀಟ್ ಮಾಡಿದ್ರು ಕೂಡ ಅದ್ರ ವ್ಯಾಲ್ಯೂ 0. ಸೊ ಕ್ಲಿಯರ್, ಮುಂದಿನ ದಿನಗಳಲ್ಲಿ ಅದು ಓದೋ ಸ್ಟಡಿ ಬಗ್ಗೆ ಒಂದ್ಸಲಿ ಮಾತಾಡ್ತೀನಿ, ಅಥವಾ ಅದ್ರ NCC ಅಲ್ಲಿ ಆಲ್ರೆಡಿ ವಿಡಿಯೋಗಳು ಮಾಡಿ ನಿಮಗೆ ಪರ್ಸನಲ್ ಆಗಿ ಅದನ್ನ ಶೇರ್ ಮಾಡ್ತಾ ಇರ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಒಂದು ಸಬ್ಜೆಕ್ಟ್ ಗಳನ್ನು ಕೂಡ ಯಾವ ರೀತಿಯಲ್ಲಿ ಕ್ರ್ಯಾಕ್ ಮಾಡೋದು. ಸೊ ಕ್ಲಿಯರ್, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಓದುವಂತ ಮೆಥಡೇ ಬೇರೆ ಇರುತ್ತೆ, ಜಿಯೋಗ್ರಫಿ ಓದುವ ಮೆಥಡೇ ಬೇರೆ ಇರುತ್ತೆ, ಸೈನ್ಸ್ ಓದುವಂತ ಮೆಥಡೇ ಬೇರೆ ಇರುತ್ತೆ, ಹಿಸ್ಟ್ರಿ ಓದುವಂತ ಮೆಥಡೇ ಬೇರೆ ಇರುತ್ತೆ, ಕರೆಂಟ್ ಅಫೇರ್ಸ್ ಗೆ ಓದುವಂತ ಮೆಥಡೇ ಬೇರೆ ಇರುತ್ತೆ, ಎಕಾನಮಿ ಓದುವಂತ ಮೆಥಡೇ ಬೇರೆ ಇರುತ್ತೆ. ನಾವೇನ್ ಮಾಡ್ತಾ ಹೋಗ್ತೀವಿ, ಎಲ್ಲದಕ್ಕೂ ಒಂದೇ ಫಾರ್ಮುಲಾ ಹಾಕೊಂಡು ಹೋಗ್ತಾ ಇರ್ತೀವಿ. ಒಂದೊಂದು ಸಬ್ಜೆಕ್ಟ್ ಗೆ ಒಂದೊಂದು ಫಾರ್ಮುಲಾವನ್ನ ಇಟ್ಕೋಬೇಕಾಗುತ್ತೆ. ಒಂದೇ ರೀತಿಯಲ್ಲಿ ಅಪ್ರೋಚ್ ನಾವಿಲ್ಲಿ ಮಾಡಕ್ ಹೋಗ್ಬಾರ್ದು. ಸೊ ಅದನ್ನು ಕೂಡ ತಲೆ ಇಟ್ಕೊಳ್ಳಿ. ಒಂದೊಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ಬೇಕಾದ್ರೆ ಯಾವ ಎಕ್ಸಾಮ್ ಓದ್ತಾ ಇದ್ದೀನಿ, ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಗಳು ಯಾವುದು, ಮತ್ತೆ ಅಲ್ಲಿ ಬರುವಂತ ಸಬ್ಜೆಕ್ಟ್ ಗಳು ಯಾವುದು, ಆ ಸಬ್ಜೆಕ್ಟ್ ಗಳನ್ನ ಅಪ್ರೋಚ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾವಾಗ ಅದ್ರ ಬಗ್ಗೆ ಡೀಪ್ ಸ್ಟಡಿ ಆಗುತ್ತೆ ಅಥವಾ ಆ ಡೀಪ್ ಸ್ಟಡಿ ಮಾಡಿ ನೀವೇ ತಿಳ್ಕೊಳ್ಳೋರ್ಗು ಟೈಮ್ ಆಗುತ್ತೆ. ಯಾರೊಬ್ಬ ಮೆಂಟರ್ನ ಅಥವಾ ಒಬ್ಬ ಕೋಚ್, ಮೆಂಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕೋಚ್ ಅನ್ನ ಫೈಂಡ್ ಔಟ್ ಮಾಡಿ. ಒಂದು ಪರ್ಸನಲ್ ಗೈಡೆನ್ಸ್ ನಿಮಗೆ ಮಾಡುವಂತವ್ರು ಬೇಕು. ನಿಮ್ಮ ಜೊತೆಲೆ ಇದ್ಕೊಟ್ಟು ನೀವು ಮಾಡುವ ತಪ್ಪುಗಳನ್ನ ತಿದ್ದುವಂತಹ ಒಬ್ಬ ಕೋಚ್ ಸಿಕ್ತು ಅಂತಂದ್ರೆ ಬಹುತೇಕ ಮೊದಲ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಇಲ್ಲಿ ಕ್ರ್ಯಾಕ್ ಮಾಡಬಹುದು. ಸೊ ಕ್ಲಿಯರ್ ಅಂತ ಇಟ್ಕೊಳ್ಳಿ. ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿ, ಒಂದು ಪ್ರಾಪರ್ ಮೆಟೀರಿಯಲ್ಸ್ ಮುಂದಿನ ದಿನಗಳಲ್ಲಿ ಯಾವ್ಯಾವ್ದು ಅಂತ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತೀನಿ, ಮತ್ತೆ NCC ಒಳಗಡೆಗೆ ಅದನ್ನ ಆಪ್ ಅಲ್ಲೂ ಕೂಡ ಶೇರ್ ಮಾಡಿರ್ತೀವಿ. ಅದನ್ನ ಬಿಡಿ ಯಾವ ಟೆಕ್ಸ್ಟ್ ಬುಕ್ ಗಳನ್ನ ಓದ್ಬೇಕು, ಏನ್ ಮೆಟೀರಿಯಲ್ಸ್ ಜೆನ್ಯೂನ್ ಆಗಿರುತ್ತೆ ಅದ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಮೆಟೀರಿಯಲ್ಸ್ ಇರುತ್ತೆ. ಎಲ್ಲವೂ ಕೂಡ ಬೇಡ, ನಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ತಗೊಂಡು ಅದ್ರ ಮೇಲೆ ನಾವಿಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮೆಟೀರಿಯಲ್ಸ್ ತಗೊಳ್ಳೋದಷ್ಟೇ ಇಲ್ಲ, ಒಂದು ಸ್ಟಡಿನ ಮಾಡ್ಬೇಕಾದಾಗ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ. ಸೊ ಓದದ ಮೇಲೆ ಅದು ಎಕ್ಸಾಮ್ಗೆ ಬರೋದನ್ನ ನಾವು ಯಾವ ತರ ಮೆಮೊರಿ ಮಾಡ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಓದ್ತಾ ಇದ್ದೀನಿ ಅಂದ್ರೆ ಇವತ್ತು ಓದ್ಬಿಟ್ಟು ಬಿಟ್ಬೇಡ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೋ ಕ್ಲಾಸ್ ಕೇಳಿರ್ತೀರಾ, ಯಾವ್ದೋ ಓದಿರ್ತೀರಾ, ನೀವು ಅಬ್ಸರ್ವ್ ಮಾಡಿ ಒಂದ್ 5 to 10 days ಆದ್ಮೇಲೆ ಎಲ್ಲ ಮರ್ತೋಗಿರುತ್ತೆ. ಸೊ 1 week ಆದ್ಮೇಲೆ ಏನೋ ಓದಿದ್ ನೆನಪಿದೆ, ನಮಗೆ ಅದಾದ್ಮೇಲೆ ನೆನಪಿಗೆ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇನ್ನೂ ಸುಮಾರು ಜನ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಓದಕ್ ಸ್ಟಾರ್ಟ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಓದಿ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ವರ್ಗೂ ಬರುತ್ತೆ, ಆವಾಗ ಭಯ ಆಗುತ್ತೆ, ಅಯ್ಯೋ ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ರಿ ಇನ್ನು ಸೈನ್ಸ್ ಓದಿಲ್ಲ, ಅದರಲ್ಲೇ ಬಿಟ್ಟು ಸೈನ್ಸ್ ತಗೊಳ್ತೀವಿ. ಮತ್ತೆ ಸೈನ್ಸ್ ಓದ್ತಾ ಇರ್ತೀವಿ, ಅಯ್ಯೋ ಜಿಯೋಗ್ರಫಿ ಓದಿಲ್ಲ, ಸೈನ್ಸ್ ಬಿಟ್ಟು ಮತ್ತೆ ಜಿಯೋಗ್ರಫಿ ತಗೊಳ್ತೀವಿ, ಜಿಯೋಗ್ರಫಿಲಿ ಅಷ್ಟು ಹೋಗುತ್ತೆ, ಮತ್ತೆ ಭಯ ಆಗುತ್ತೆ, ಮೆಟೀರಿಯಲ್ ಬಿಟ್ಟು. ಈ ತರ ಒಂದೊಂದು ಸಬ್ಜೆಕ್ಟ್ ನ ಟಾರ್ಗೆಟ್ ಮಾಡದೆ ನಾವು ಎಲ್ಲಾ ಸಬ್ಜೆಕ್ಟ್ ಗಳನ್ನು ಅಟ್ ಎ ಟೈಮ್ ತಗೊಳಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಇದು ಕೂಡ ಒಂದು ನೆಗೆಟಿವ್ ಆಗುತ್ತೆ. ಅಂದ್ರೆ ಸಾಮಾನ್ಯ ಇಡೀ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಒಳಗಡೆ ಅಥವಾ ಫಂಡಮೆಂಟಲ್ ಡ್ಯೂಟೀಸ್ ಒಳಗಡೆ ಮಾತ್ರ ಸ್ಟ್ರಾಂಗ್ ಇರ್ತೀವಿ, ಬಾಕಿ ಇದೆಲ್ಲೂ ಕೂಡ ವೀಕ್ ಇರುತ್ತೆ. ಎಕ್ಸಾಮ್ ಬಂದ್ರೆ ಬರ್ಲಿಕ್ಕೆ ಆಗಲ್ಲ. ಕಾರಣ ಏನಂತಂದ್ರೆ ಆ ಏರಿಯಾಕ್ ಮಾತ್ರ ಸೀಮಿತವಾಗಿರುತ್ತೆ, ಅಲ್ಲಿ ಬರೋಕ್ಕೂ ಭಯ ಸ್ಟಾರ್ಟ್ ಆಗುತ್ತೆ, ಬೇರೆ ಸಬ್ಜೆಕ್ಟ್ ಓದ್ತಾ ಇಲ್ಲ ಅಂತ. ಮತ್ತೆ ಏನೇ ಸ್ಟಾರ್ಟ್ ಮಾಡ್ಬೇಕಾದ್ರು ಡೇ 1 ಇಂದ ಮತ್ತೆ ಸ್ಕ್ರಾಚ್ ಇಂದಾನೆ ಸ್ಟಾರ್ಟ್ ಮಾಡ್ತಿರಲ್ಲ, ಆಗ ಪ್ರತಿ ಸರಿ ಬಂದ್ರು ಕೂಡ ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಇರುತ್ತೆ. ಇದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್ಸ್ ಗಳಾಗ್ಬೋದು, ನಿಮ್ಗೆ ಹೊರಗಡೆ ಸೋಷಿಯಲ್ ಮೀಡಿಯಾ ಸಿಗುವಂತ ಇನ್ಫಾರ್ಮೇಶನ್, ಇವೆಲ್ಲ ನಿಮ್ಗೆ ಡಿಸ್ಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಆ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇರೋದ್ರಿಂದ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ನಾವು ಸೋಲನ್ನ ಕಾಣಬಹುದು, ಅಥವಾ ನಮ್ಮನ್ನ ನಾವು ಡಾಮಿನೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ನಮ್ಮನ್ನ ನಾವು ಗೆಲ್ಲಿಕ್ಕಾಗಲ್ವೋ ಇನ್ ಎಕ್ಸಾಮ್ನೇ ಗೆಲ್ಲಿಕ್ಕಾಗತ್ತೆ. ಸೊ ನನ್ನನ್ನು ನಾನು ಯಾವಾಗ ಡಾಮಿನೇಟ್ ಮಾಡಕ್ಕಾಗಿಲ್ವೋ ಅವಾಗ ನನ್ನ ಗೋಲ್ ಎಲ್ಲ ಅಚೀವ್ ಮಾಡಕ್ಕಾಗುತ್ತೆ. ಈಗ PSA ಅನ್ನೋದು ಡ್ರೀಮ್ ಅಷ್ಟೇನೆ, ಬಟ್ ಅದೊಂದೇ ಅಲ್ಲ. PSA ಆದ್ಮೇಲೆ IPS ಕೂಡ ಕನ್ಸಿರ್ಬೋದು, ಅಥವಾ ಇನ್ನೊಂದು ಕನ್ಸಿರ್ಬೋದು ನಿಮಗೆ. ಅವೆಲ್ಲ ಈಡೇರಿಸ್ಕೋಬೇಕು ಅಂತಂದ್ರೆ ಇದನ್ನ ವರ್ಷಾನ್ಗಟ್ಲೆ ತಗೊಂಡು ಹೋಗೋ ಬದಲು ಇವ್ರು ಮಾಡೋದೇ ಮೊದಲು ಲೇಟ್ ಆಗಿ ಮಾಡ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಮಾಡಿದಾಗ ಆ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ಕೋಬೇಕು. ಸೊ ಮಾಡ್ಬೇಕು ಅಂದ್ರೆ ಒಂದು ಪ್ರಾಪರ್ ಸ್ಟ್ರಾಟಜಿ ಕರೆಕ್ಟ್ ಆಗಿರ್ಬೇಕು. ಸಬ್ಜೆಕ್ಟ್ ಓರಿಯೆಂಟೆಡ್ ಫ್ಯಾಕಲ್ಟಿಗಳನ್ನ ಮೀಟ್ ಮಾಡಿ ಅಥವಾ ಸೀರಿಯಸ್ ಗಳನ್ನ ಮೀಟ್ ಮಾಡಿ, ಹಿಸ್ಟ್ರಿ ಓದೋದು ಹೇಗೆ, ಎಕಾನಮಿ ಓದೋದು ಹೇಗೆ, ಸೈನ್ಸ್ ಓದೋದು ಹೇಗೆ, ಇದ್ರ ಅವ್ರ ಕಡೆಯಿಂದ. ಯಾಕಂತಂದ್ರೆ ಅವ್ರು ಬರ್ಡನ್ ಕಡಿಮೆ ಮಾಡ್ತಾರೆ. ಇದ್ರಲ್ಲಿ ಇದು ಮಾತ್ರ ಇಂಪಾರ್ಟೆಂಟ್ ಇದೆ, ಇದಕ್ಕೆ ಮಾತ್ರ ಫೋಕಸ್ ಮಾಡು, ಈ ಏರಿಯಾ ಡ್ರೈ ಏರಿಯಾ, ಇಲ್ಲಿ ಕ್ವಶನ್ಸ್ ಬರಲ್ಲ, ಇದು ಬರುತ್ತೆ ಅನ್ನೋ ಒಂದು ಅನಾಲಿಸಿಸ್ ಸಿಗುತ್ತೆ ನಿಮಗೆ. ಮತ್ತೆ ನೀವು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಪ್ರಾಕ್ಟಿಕಲ್ ಆಗಿ ಓದದ್ದೇ ಆದ್ರೆ, ಸೊ ನೀವು ಅದನ್ನ ಎವ್ರಿಡೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿ ನೀವು ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಾದ್ರೆ ನಿಮಗೂ ಕೂಡ ಜಡ್ಜ್ ಮಾಡುವಂತ ಕೆಪಾಸಿಟಿ ಬರುತ್ತೆ.
ಇಲ್ಲಿ ನೋಡಿ 5 ಇಯರ್ಸ್ ಆದ್ಮೇಲೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅದರ ಅರ್ಥ ಸುಮ್ಮನೆ 5 ಇಯರ್ಸ್ ಆದ್ಮೇಲೆ ಆಗಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದು 5 ವರ್ಷ ಆದ್ಮೇಲೆ ನಮಗನ್ಸುತ್ತೆ ಈ ತಪ್ಪುಗಳನ್ನ ನಾವೆಲ್ಲ ಮಾಡಬಾರ್ದು, ಅಥವಾ ಒಂದು 5ರಿಂದ 6 ಎಕ್ಸಾಮ್ಸ್ಗಳು ಆದ್ಮೇಲೆ ಅನ್ಸುತ್ತೆ ಈ ಮಿಸ್ಟೇಕ್ ಮಾಡಿದೀನಿ, ಇದು ಹಾಕ್ಬಾರ್ದು. ನೋಡಿ ಅದೇ ವ್ಯಕ್ತಿ ಫಸ್ಟ್ ಎಕ್ಸಾಮ್ ಬರ್ದಾಗ್ಲೂ ಅದೇ ವ್ಯಕ್ತಿನೇ, 5ನೇ ಸರಿ ಬರಿಬೇಕಾದ್ರೂ ಅದೇ ವ್ಯಕ್ತಿನೇ, ಬಟ್ ಆದ್ರೆ ನೋಡುವ ರೀತಿ ಬದಲಾಗುತ್ತೆ. ನೀವು 5 ಅಟೆಂಪ್ಟ್ ಆದಾಗ ಬದಲಾಗಬಹುದು, ಮೊದಲ ಅಟೆಂಪ್ಟ್ ಅಲ್ಲೇ ಕೆಲವೊಂದರ ಬದಲಾವಣೆಗಳನ್ನ ಮಾಡ್ಕೊಟ್ರೆ 100% ಸಕ್ಸಸ್ ಅನ್ನೋದು ನಮ್ಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಿಮ್ಗೆ 5 ಸಲ ಫೇಲ್ ಆಗುವಂತ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಗೈನ್ ಮಾಡ್ಬೇಕು ಇವಾಗ್ಲೇ. ಆ ಎಕ್ಸ್ಪೀರಿಯನ್ಸ್ ಗೈನ್ ಮಾಡಿದ್ರೆ ಮಾತ್ರ ಈ ಎಕ್ಸಾಮ್ಗಳಿಗೆ ನೀವು ಸೂಕ್ತವಾಗಿ ಆನ್ಸರ್ ಅನ್ನ ಮಾಡಬಹುದು. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವುದು ಸ್ಟಡಿ ಮಾಡುವಂಥದ್ದು, ಬರೀ ಸ್ಟಡಿ ಮಾಡ್ಕೊಂಡು ಹೋದ್ರೆ ಸಾಕಾಗಲ್ಲ, ಅದನ್ನ ಏನ್ ಮಾಡ್ಬೇಕು, ಒಂದು ಕಡೆ ಬರ್ದಿಟ್ಕೋಬೇಕು. ನಿಮಗೆ ಗೊತ್ತಿರಬೇಕು 10 ಸಲ ಓದೋದಕ್ಕಿಂತ ಒಂದು ಸಲ ನಿಮಗೆ ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಕೂಡ ನೋಟ್ ಮಾಡಿ ಪ್ರಿಪೇರ್ ಅನ್ನ ಆಗ್ಬೇಕಾಗತ್ತೆ. ಯಾಕಂದ್ರೆ ಈ ನೋಟ್ ಮಾಡೋದ್ರಿಂದ ನೀವೇನು ಇಲ್ಲಿ ತಲೆಯಲ್ಲಿ ಯೋಚನೆ ಮಾಡಿರ್ತೀರಲ್ಲ, ಆ ತಲೆಯಲ್ಲಿ ಯೋಚನೆ ಮಾಡಿರೋದು ಪದಗಳ ರೂಪದಲ್ಲಿ ಬಂದಾಗ ನಿಮಗೆ ಆ ಅಕ್ಷರ ತಲೆಯಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಸೊ ಇದನ್ನ ನಿಮಗೆ ರೀಕಾಲ್ ಮಾಡೋ ಮುಖಾಂತರ, ಪದೇ ಪದೇ ಬರ್ದಿರೋದನ್ನ ಓದೋ ಮುಖಾಂತರ, ಅಥವಾ ನಿಮ್ಮ ಆಕ್ಟಿವ್ ರೀಕಾಲ್ ಮಾಡೋ ಮುಖಾಂತರ ನೀವು ಅದನ್ನ ಓದಿರೋದನ್ನ ಅಥವಾ ನೀವು ಬರ್ದಿರೋದನ್ನ ನೆನಪಲ್ಲಿ ಇಟ್ಕೋಬಹುದು. ಸೊ ಕ್ಲಿಯರ್, ಬರೀ ಓದ್ಕೊಂಡು ಲೈಬ್ರರಿ ಕೂತ್ಕೊಂಡು ನೋಡಿ ಎಷ್ಟೋ ಜನ ಹೈಲೈಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ, ಬರೆಯೋ ಪ್ರಯತ್ನ ಮಾಡಲ್ಲ. ದಯವಿಟ್ಟು ನೋಟಿಫಿಕೇಶನ್ ಆಗಿಲ್ಲ, ನಿಮ್ಗೆ ನಂಬರ್ ಆಫ್ ಪೇಜಸ್ ಗಳು ಕವರ್ ಮಾಡೋದಕ್ಕಿಂತ ಹೆಚ್ಚಾಗಿ ನಂಬರ್ ಆಫ್ ಚಾಪ್ಟರ್ ಗಳನ್ನ ಕವರ್ ಮಾಡೋ ಬದಲಾಗಿ, ನಂಬರ್ ಆಫ್ ಬುಕ್ಸ್ ಗಳನ್ನ ಕವರ್ ಮಾಡೋ ಬದಲಾಗಿ ನಿಮಗೆ ಯಾವ ಎಕ್ಸಾಮ್ಗೆ ಬರುತ್ತೋ ಅದಕ್ಕೆ ಟೈಮ್ ಕೊಟ್ಟು ಅರ್ಥ ಆಗೋ ರೀತಿಯಲ್ಲಿ ಓದ್ಕೊಳ್ಳಿ. ತುಂಬಾ ಜನ ಓದ್ಬೇಕು ಅಂತಂದ್ರೆ ನಾವು ಓದೋಕ್ ಕೂತ್ಕೊಂಡು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಡೈವರ್ಟ್ ಆಗ್ಬಿಡ್ತೀವಿ. ಒಂದ್ 20 ಸೆಕೆಂಡ್ ಆಗಿರಲ್ಲ, ಡೈವರ್ಟ್ ಆಗಿರುತ್ತೆ, ಪೇಜ್ಗಳು ಹೋಗ್ತಾನೆ ಇರುತ್ತೆ. 1 ಅವರ್ ಆದ್ಮೇಲೆ ಅನ್ಸುತ್ತೆ ಇಷ್ಟು ಪೇಜ್ ಕಂಪ್ಲೀಟ್ ಮಾಡಿದ್ರೆ ಈ ಚಾಪ್ಟರ್ ಕವರ್ ಆಯ್ತು. ಈ ಚಾಪ್ಟರ್ ವ್ಯಾಲ್ಯೂ ಏನು, ಎಷ್ಟು ಅರ್ಥ ಮಾಡ್ಕೊಂಡಿದ್ರೆ ನಾವು ವಿಮರ್ಶನೆ ಮಾಡ್ಕೊಳ್ಳಲ್ಲ. ಜಸ್ಟ್ ನನ್ನ ಉದ್ದೇಶ ಏನು, ಇಷ್ಟು ಪೇಜ್ ಓದ್ಬೇಕು, ಇದು ಕವರ್ ಮಾಡಿದ್ರಿ, ಇದು ನಮ್ಗೆ ರಿಸಲ್ಟ್ ಕೊಡುತ್ತಾ, ಅಥವಾ ಅರ್ಥ ಆಗುವ ರೀತಿಯಲ್ಲಿ ನಾವು ಕೂತ್ಕೊಂಡು ಓದಿದ್ರೆ ಮಾತ್ರ ಎಕ್ಸಾಮ್ ನ ಕ್ಲಿಯರ್ ಆಗುತ್ತಾ. ನಮ್ಗೆ ಅರ್ಥ ಆಗ್ತಾನೆ ನಂಬರ್ ಆಫ್ ಪೇಜಸ್ ನೀವು ಎಷ್ಟು ಓದ್ರು ಅಷ್ಟೇ, ಎಂತ ಟೆಕ್ಸ್ಟ್ ಬುಕ್ ಓದ್ರು ಕೂಡ ಅಷ್ಟೇ ರಿಸಲ್ಟ್ ಬರೋದಿಲ್ಲ. ಸೊ ಹಾಗಿದ್ರೆ ಆ ಟಾಪಿಕ್ ಗಳನ್ನ ಅನಲೈಸ್ ಮಾಡುವಂತ ರೀತಿ ಹೇಗೆ? ಸೊ ಇನ್ನೊಂದು ಎಷ್ಟೇ ವರ್ಕ್ ಕೂಡ ಅರ್ಥ ಆಗ್ತಿಲ್ಲ, ದಯವಿಟ್ಟು ಓದಿ. ಅದಕ್ಕೆ ನಿಮ್ಗೆ ಬರುವಂತ ಥಾಟ್ಸ್ ಗಳು ಯಾವಾಗ ಜನಿನೋ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ್ಲೇ ಇಶ್ಯೂಸ್ಗಳು ಬರ್ತವೆ. ನೀವು ಯಾವತ್ತು ಓದಕ್ ಸ್ಟಾರ್ಟ್ ಮಾಡ್ತಿರೋ ಆವಾಗ್ಲೇ ಸಮಸ್ಯೆಗಳು ಬರ್ತವೆ. ನಿಮ್ಗೆ ಯಾವತ್ತು ಇದ್ರ ಸಮಸ್ಯೆಗಳು ಅವತ್ತೇ ಬರ್ತವೆ. ಓದ್ಬೇಕು ಅಂತ ಕೂತ್ಕೊಂಡಾಗ ಡಿಸ್ಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ, ನೆನ್ನೆ ಆಗಿರೋ ಯಾವುದೋ ಇನ್ಸಿಡೆಂಟ್ ಬರುತ್ತೆ. ಇದು ಮನುಷ್ಯನ ಸಹಜ ಗುಣ. ಸಾಧ್ಯವಾದಷ್ಟು ಇದರಿಂದ ಓವರ್ಕಮ್ ಆಗ್ಬೇಕು, ಇದರಿಂದ ಹೊರಗಡೆ ಬರಬೇಕು. ನೀವ್ ಏನ್ ಫೋಕಸ್ಡ್ ಆಗಿರ್ತಿರಲ್ಲ ಅದು ಮಾತ್ರ ಇಲ್ಲಿ. ನೀವ್ ಏನ್ ಫೋಕಸ್ ಆಗಿಲ್ಲ ಅನ್ಕೊಳ್ಳಿ, ಎಕ್ಸಾಮ್ ಕ್ಲಿಯರ್ ಆಗಲ್ಲ ಅಷ್ಟೇ. ಇಲ್ಲ ಅಂತಂದ್ರೆ ನಂಬರ್ ಆಫ್ ಅಟೆಂಪ್ಟ್ ಗಳು ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ನಂಬರ್ ಆಫ್ ಇಯರ್ಸ್ ಗಳು ಕೂಡ ವೇಸ್ಟ್ ಆಗುತ್ತೆ. ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಕ್ಕೆ 5-6 ಇಯರ್ಸ್, ಅದ್ರ ನಡುವೆ ನೋಟಿಫಿಕೇಶನ್ ಕೂಡ ಫ್ರೀಕ್ವೆಂಟ್ ಆಗಿ ಮಾಡಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ 26-27 ಮಾಡೋ ಹೈ ಚಾನ್ಸಸ್ ಇರೋದ್ರಿಂದ ಪ್ರಿಪರೇಷನ್ ಸ್ಟ್ರಾಟಜಿ ನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದಾದ್ಮೇಲೆ ನೋಟ್ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಆ ನೋಟ್ ಮಾಡ್ಕೊಂಡಿರ್ತಿರಲ್ಲ, ಫಾರ್ ಎಕ್ಸಾಂಪಲ್ ಒಂದು 1 ಅವರ್ ಓದ್ತೀನಿ ಅಂತ ಅನ್ಕೊಳ್ಳಿ, ಆ 1 ಅವರ್ ಓದಿದ್ದನ್ನ ಸಾಧ್ಯವಾದಷ್ಟು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಅದನ್ನ ನಾನು ಒಂದ್ಸರಿ ಯೋಚನೆ ಮಾಡ್ಬೇಕು. ಸೊ ಯೋಚನೆ ಮಾಡೋದಂತಾರೆ ಏನು, ರೀಕಾಲ್. ಸೊ ಇಲ್ಲಿ ನಾವು ರಿವಿಷನ್ ಗಿಂತ ಆಕ್ಟಿವ್ ರೀಕಾಲ್ಗೆ ನಾನು ಒತ್ತನ್ನ ಕೊಡ್ತೀನಿ. ಯಾಕೆ ರಿವಿಷನ್ ಅಂದ್ರೆ ಏನು, ಬರ್ದಿರೋದನ್ನ ಮತ್ತೆ ಮತ್ತೆ ಓದ್ತಾ ಹೋಗ್ತೀನಿ, ಅದು ರಿವಿಷನ್ ಅಷ್ಟೇ. ರೀಕಾಲ್ ಅಂದ್ರೆ ಏನು, ನೀವು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ 2 ಅವರ್ಸ್ ಅಲ್ಲಿ ಏನ್ ಮಾಡ್ತೀರಾ, ಪ್ರತಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಆನ್ಸರ್ ಅನ್ನ ತಲೆಯಲ್ಲಿ ಹುಡುಕ್ತೀರಾ, ಯೋಚನೆ ಮಾಡ್ತೀರಾ. ಆ ಪ್ರಕ್ರಿಯೆ ಎಕ್ಸಾಮ್ ಹಾಲಲ್ಲಿ ಆಗ್ಬಾರ್ದು ರೀ. ಫಸ್ಟ್ ಎವ್ರಿ ಡೇ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ 1 ಅವರ್ ಕುತ್ಕೊಂಡು ಓದಿರ್ತೀರ ಲೈಬ್ರರಿಯಲ್ಲಿ, 2 ಅವರ್ಸ್ ಕುತ್ಕೊಂಡು ಓದಿರ್ತಾ, ಅಥವಾ ನಿಮ್ಮ ಮನೇಲೆ ಕುತ್ಕೊಂಡು ಓದ್ತಾ ಇದೀರಾ, ಅಥವಾ ನೀವು ಅಡಿಗೆ ಮಾಡ್ಕೊಂಡು ಓದ್ತಾ ಇದ್ದೀರಾ. ಸೊ ಕ್ಲಿಯರ್, ವಾಟ್ ಎವರ್ ಯಾವ್ದಾರು ಆಗ್ಲಿ, ನೀವು ಓದಿರೋದನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಇವಾಗ ನೀವ್ ಏನ್ ಓದಿರ್ತಿರಲ್ಲ ಅದು ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಇರುತ್ತೆ. ಅದು ನೀವು ಪದೇ ಪದೇ ರೀಕಾಲ್ ಮಾಡ್ಕೊಳ್ತಾ ಇತ್ತು ಅಂದ್ರೆ ಅದು ಲಾಂಗ್ ಟರ್ಮ್ ಮೆಮೊರಿ ಹಾಕ್ತದೆ. ತುಂಬಾ ಜನ ಇವತ್ತು ಓದಿದ್ರೆ ಮತ್ತೆ ಇದನ್ನ ಇನ್ನೊಂದು ಬಾರಿ ಓದ್ಬೇಕು ಅಂತಂದ್ರೆ, ಅಥವಾ ಇನ್ನೊಂದು ಬಾರಿ ಯೋಚನೆ ಮಾಡ್ಬೇಕು ಅಂದ್ರೆ ಅಲ್ಲೇ 106 ದಿನಗಳ ಗ್ಯಾಪ್ ತಗೊಳ್ತೀರಿ. ಅವಾಗ ಏನಾಗುತ್ತೆ, ಡೇ ಮತ್ತೆ ಸ್ಕ್ರಾಚ್ ಇಂದಾನೆ ಓದ್ಬೇಕಾಗುತ್ತೆ, ಸ್ಕ್ರಾಚ್ ಇಂದಾನೆ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವಿಲ್ಲಿ ಆಕ್ಟಿವ್ ರೀಕಾಲ್ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ರಿವಿಷನ್ ಮಾಡಲ್ಲ, ರೀಕಾಲ್ ಮಾಡ್ತೀವಿ. ಈ ರೀಕಾಲ್ ಮಾಡಕ್ ಯಾವಾಗ ಬರಲ್ವೋ ಅಂತ ವಿಷಯಗಳನ್ನ ನೀವು ರಿವಿಷನ್ಸ್ ಹಾಕೊಳ್ಳಿ, ಮತ್ತೆ ಇನ್ನೊಂದು ಬಾರಿ ಓದಿ. ಆ ತಲೆಗೆ ಬರುವವರೆಗೂ ಅದನ್ನ ಬಿಡಕ್ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅರ್ಥ ಮಾಡ್ಕೊಳ್ಳದೆ ಯಾವ್ದನ್ನು ಕೂಡ ಓದ್ಬೇಡಿ. ಇವಾಗ ಓದಿದ್ರಿ, ನೋಟ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡ್ರಿ, ರೀಕಾಲ್ ಮಾಡಿದ್ರಿ, ಇದನ್ನ ಒಂದಿನ ಮಾಡೋದಿಲ್ಲ, ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿ ರೀಸೆಂಟ್ ಆಗಿ ಯಾವ್ದೋ ಒಂದು ನಿಮಗೆ ಗೊತ್ತಿರೋ ಹಾಕಿದ್ರೆ ಪಬ್ಲಿಕ್ ಅಲ್ಲಿ ಒಂದು ಯಾವ್ದು ಕರ್ನಾಟಕ ಬಿಗ್ ಬಾಸ್ ಅಂತ ಆಗುತ್ತೆ. ಆ ವ್ಯಕ್ತಿ ಬೇರೆ 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 ಶೋಗಳಲ್ಲಿ ಭಾಗವಹಿಸಿರ್ತಾರೆ. ಆದ್ರೆ ಈ ಶೋನಲ್ಲಿ ಅವರು ವಿನ್ನರ್ ಹಾಕ್ತಾರೆ ಅಂತಂದ್ರೆ ಅಲ್ಲಿ ಆಗಿದಂತ ಎಫರ್ಟ್ ಇಲ್ಲಿ ಪ್ರತಿಫಲ ಕೊಡುತ್ತೆ. ಅಂದ್ರೆ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಆಗಿರೋ ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ನಿಮ್ ಪ್ರತಿಫಲ ಸಿಗ್ಬೇಕು ಅಂದ್ರೆ ಮೊದಲು ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಆಗಿರ್ಬೇಕು. ನಿಮ್ಮನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಂಡಿರ್ಬೇಕು, ನಿಮ್ಮನ್ನ ನೀವು ಪರೀಕ್ಷೆಗೆ ಒಳಪಡಿಸ್ಕೊಂಡಿರ್ಬೇಕು. ನಮಗೆ ನೀವು ಪ್ರತಿಯೊಂದು ಟೆಸ್ಟ್ ಸೀರೀಸ್ ಅನ್ನ ಬರಿಬೇಕಾದಾಗ ನಾನು ಎಕ್ಸಾಮ್ ಅಂತಾನೆ ಫೀಲ್ ಮಾಡ್ಕೊಂಡು
ಪ್ರತಿಯೊಂದ್ಸರಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಯಾಕೆ ಕಡಿಮೆ ಬಂತು ವಿಮರ್ಶನ ಮಾಡ್ಕೊಂಡು ಯಾವ ಏರಿಯಾದಲ್ಲಿ ಕಡಿಮೆ ಮಾಡ್ತೀರಿ, ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀನಿ ಅನ್ನೋದನ್ನ ನೀವು ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ತಾ ಇದ್ರೆ, ಅಥವಾ ಯಾರು ನಿಮ್ಮನ್ನ ಫಾಲೋ ಅಪ್ ಮಾಡ್ತಾರ ಅವ್ರ ಹತ್ರ ನೀವು ಗೈಡೆನ್ಸ್ ತಗೊಳ್ತಿದ್ರೆ ಬಹುತೇಕ ಸಕ್ಸಸ್ ಆಗುತ್ತೆ. ನಿಮ್ಮನ್ನ ನೀವು ತಿದ್ದುಕೊಂಡಿಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ಸಕ್ಸಸ್ ಅಂತ ಕಾಣ್ಲಿಕ್ಕೆ ಆಗೋದೇ ಇಲ್ಲ. ತಪ್ಪುಗಳು ಮಾಡೋ ಸಹಜನೇ, ಬಟ್ ತಿದ್ದುಕೊಂಡು ನಡೀತಾ ಹೋಗ್ಬೇಕು. ಅದು ಮುಂದೆ ಆಗದಿರೋ ತರ ನಾವಿಲ್ಲಿ ನೋಡ್ಕೋಬೇಕು. ಸೊ ಕ್ಲಿಯರ್. ಹಾಗಾಗಿ ನಮ್ಗೆ ಆಕ್ಟಿವ್ ರೀಕಾಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರಾಕ್ಟೀಸ್ ಆಗ್ಬೇಕು. ಈ ಪ್ರಾಕ್ಟೀಸ್ ಅಲ್ಲಿ ಟೆಸ್ಟ್ ಸೀರೀಸ್ ಗಳ ಮುಖಾಂತರ ತಗೋಬಹುದು. ತುಂಬಾ ಜನ ಮಾಡುವಂತದ್ದಲ್ಲಿ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ, ತುಂಬಾ ಸಿಲ್ಲಿ ಮಿಸ್ಟೇಕ್ ಗಳನ್ನ ಮಾಡ್ತಾ ಬರ್ತೀವಿ. ಸೊ ಕ್ಲಿಯರ್ ಇಲ್ಲಿ ಯಾವ ಸಿಲ್ಲಿ ಮಿಸ್ಟೇಕ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಕಂಟಿನ್ಯೂಸ್ ಆಗಿ ಓದಿರ್ತೀವಿ ಅಂತ ಅನ್ಕೊಳ್ಳಿ, ನಾಳೆ ಎಕ್ಸಾಮ್ ಇದೆ, ಇವತ್ತು ಫೀವರ್ ಬರುತ್ತೆ, ಜ್ವರ ಬರುತ್ತೆ, ನಾಳೆ ಆರಾಮ್ಸೆ ನನಗೆ ಏನಾಗುತ್ತೆ ಒಂದು ಕ್ವಶನ್ಸ್ ತಪ್ಪು ಮಾಡ್ತೀನಿ, ಅಥವಾ ನಾನು ಎಕ್ಸಾಮ್ ಹೋಗ್ಬೇಕಾದ್ರೆ ಆಲ್ ಟಿಕೆಟ್ ಮಿಸ್ ಮಾಡಿ ಮತ್ತೆ 10 ನಿಮಿಷ ಬಂದು ಮನೆಗೆ ಬಂದು ತಗೊಂಡು ಹೋಗ್ತೀನಿ. ಈ ಸಿಲ್ಲಿ ಮಿಸ್ಟೇಕ್ ಇದನ್ನು ಕೂಡ ಈ ಪ್ರೆಸರ್ಗೆ ಏನಾಗ್ತಾ ಬರುತ್ತೆ, ನಿಮಗೆ ಒಂದು ಕ್ವಶನ್ಸ್ ರಾಂಗ್ ಆಗುತ್ತೆ. ಎಕ್ಸಾಮ್ ಹಾಲ್ ಅಲ್ಲಿ ಗಡಿಯಾರ ಇಲ್ಲ, ಅದು ನೋಡಿ ಪ್ಯಾನಿಕ್ ಆಗ್ತೀವಿ. ಯಾರೋ ಒಬ್ರು ಬಂದು ನಿಮಗೆ ಭಯ ಪಡಿಸ್ಬೋದು, ಅಥವಾ ಯಾರೋ ಒಬ್ರು ಫಸ್ಟ್ ಪೇಪರ್ ಮುಗಿಸ್ಕೊಂಡು ಬರ್ತೀರಾ, ಸೆಕೆಂಡ್ ಪೇಪರ್ ಓದೋದಕ್ಕೂ ಮುಂದೆ ಫಸ್ಟ್ ಪೇಪರ್ ಹಂಗೆಲ್ಲ ಆಯ್ತು ಅಂತ ಡಿಸ್ಕಷನ್ ಮಾಡುತ್ತೆ. ಸೆಕೆಂಡ್ ಪೇಪರ್ ಓದಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಅವರೆಲ್ಲ ಚೆನ್ನಾಗಿ ಮಾಡೋ, ಈ ಕ್ವಶನ್ಸ್ ನಾನು ಆನ್ಸರ್ ಮಾಡಿದೀನಿ, ಇದು ರಾಂಗ್ ಆಗಿದೆ. ಈ ತರ ಎಕ್ಸಾಮ್ ಹಾಲ್ ಅಲ್ಲಿ ಆಗುವಂತಹ ಕೆಲವೊಂದು ಗೊಂದಲಗಳು, ಮತ್ತೆ ನಿಮ್ಮ ಲೈಫ್ ಅಲ್ಲಿ ತಗೊಳ್ಳುವಂತ ಸಿಲ್ಲಿ ವಿಷಯಗಳಿಗೆ ತಗೊಳ್ಳುವಂತ ಡಿಸಿಷನ್ಸ್ ಗಳು ಆಗ್ಬೋದು. ಒಂದು ನೆನಪಿರ್ಲಿ, ನೀವು 10 ವರ್ಷಗಳ ಹಿಂದೆ ತಗೊಂಡಂತ ನಿರ್ಧಾರ ಇವತ್ತು ನಿಮ್ಮ ಮೇಲೆ ಪರಿಣಾಮ ಬೀಳ್ಬೋದು. ಅದೇ ತರ ಇವತ್ತು ತಗೊಳ್ಳುವಂತ ನಿರ್ಧಾರ ಇನ್ನು 10 ವರ್ಷ ಆದ್ಮೇಲೆ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅವಾಗ ಮತ್ತೆ ಬಂದು ವಾಪಸ್ ಹೋಗಿ ನಾವು ಸರ್ ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲಾ ಮಿಸ್ಟೇಕ್ ಕೂಡ ನಮ್ಗೆ ಗೊತ್ತಿಲ್ಲದೆ ಆಗಿರೋದನ್ನ ಸರಿಪಡಿಸ್ಕೊಳ್ತಾ ಹೋಗ್ಬೋದು, ಅಥವಾ ಆಗದಂಗೆ ನೋಡ್ಕೋಬಹುದು. ಬಟ್ ಅರೆ ಎಲ್ಲಿ ತಪ್ಪಾಗ್ತದೆ ಅಂತ ನಿಮ್ಮನ್ನು ನೋಡ್ಕೋಬೇಕು ಅಂತ ಹೇಳಿದ್ರೆ, ಈ ಎಕ್ಸಾಮ್ ಗಳಿಗೆ ಬಂದಾಗ ಸಾಧ್ಯವಾದಷ್ಟು ಪ್ರಾಕ್ಟೀಸ್ ಕರೆಕ್ಟ್ ಆಗಿರ್ಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಸ್ಟ್ ಅಂಡ್ ಶುಡ್ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇದುವರೆಗೂ ಆಗಿರೋದು ಯಾವ ತರ ಕ್ವಶನ್ಸ್ ಗಳು ಬಂದಿದೆ, ಇದುವರೆಗೂ ಆಗಿರೋದು ಮೊದ್ಲು ಕೇಳಿರೋದು ಯಾವ ತರ, ಇವಾಗ ಯಾವ ತರ ಕೇಳಬಹುದು, ಅಥವಾ ಮುಂದೆ ಯಾವ ತರ ಇದನ್ನ ಕೇಳಬಹುದು. ಈ ತರ 3 ರೀತಿಯಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ ಅಲ್ಲಿ ನೀವು ಕೂತ್ಕೊಂಡು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗ್ಬೋದು, ಅದ್ರ ಜೊತೆಗೆ ಟೆಟ್ ಸೀರೀಸ್ ಗಳು ಆಗ್ಬೋದು, ಸದ್ಬಳಕೆ ಮಾಡ್ಕೊಳ್ಳೋದಾಗಿದ್ರೆ 100% ನೀವು ಇಲ್ಲಿ ಎಕ್ಸಾಮ್ ನ ಕ್ರಾಕ್ ಮಾಡ್ಕೋಬಹುದ್ರಿ. ಅದಕ್ಕೋಸ್ಕರನೇ NCG ನಾವೇನ್ ಮಾಡ್ತಿದೀವಿ, ಒಂದು ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಮಾಡ್ತಿರೋದು ಒಂದೊಂದು, ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟ್ ಅಂದ್ರೆ ಸುಮ್ಮನೆ ಟೆಸ್ಟ್ ಕೊಡ್ತಿಲ್ಲ, ಆ ಟೆಸ್ಟಿನ ಒಳಗಡೆಗೆ ಏನೆಲ್ಲ ಕಂಟೆಂಟ್ ಗಳನ್ನ ನಾವು ಕ್ಲಿಯರ್ ಮಾಡಿರ್ತೀವಿ. ಒಂದು ಸಬ್ಜೆಕ್ಟ್ ಅಷ್ಟನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀನಿ, ಉಳಿದ್ರೆ ಎಲ್ಲಾ ಸಬ್ಜೆಕ್ಟ್ ಕೂಡ ನಮ್ಗೆ ಇಲ್ಲಿ PPT ಎಲ್ಲ ಓವರ್ಗಟ್ಲೆ ಹಾಕ್ಬಿಡುತ್ತೆ ವಿಡಿಯೋಸ್, ನಿಮ್ಗೆ ಟೈಮ್ ವೇಸ್ಟ್ ಆಗೋದು ಬೇಡ. ಆ PPT ಒಳಗಡೆ ಕೊಟ್ಟಿರ್ತೀವಿ ನಾವು. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಇಲ್ಲ ಕಾಣುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ಟೆಸ್ಟ್ ಸೀರೀಸ್ ಒಳಗಡೆ ಏನೆಲ್ಲ ಕಂಟೆಂಟ್ ಕವರ್ ಆಗಿರುತ್ತೆ ಲಿಸ್ಟ್ ಅನ್ನು ನೀವು ಇಲ್ಲಿ ತಗೋಬಹುದು. ಅಷ್ಟು ಎಕ್ಸಾಂಪಲ್ ಬರುವಂತ ನಾವು ಇದನ್ನ ನೀಟಾಗಿ ಈ ಒಂದು ಸಿಲೆಬಸ್ ಅಲ್ಲಿ ಹಾಕೊಂಡಿರ್ತೀವಿ. ಅದೇ ತರ ಇಲ್ಲಿ NCC ಟೆಸ್ಟ್ ಸೀರೀಸ್ ಯಾವ ತರ ಸ್ಟಾರ್ಟ್ ಆಗುತ್ತೆ, ಟೆಸ್ಟ್ ನಂಬರ್ 1 ಯಾವ ತರ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2 ಎರಡು ಕೂಡ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಎಸೆರೆಟಿಕ್ ಪ್ರಾಕ್ಟೀಸ್ ಇರುತ್ತೆ ನೋಡಿ. ಇವಾಗ ಮೊದಲನೇದಾಗಿ ಒಂದು ಸಬ್ಜೆಕ್ಟ್ ತಗೊಳ್ತಾ ಇದೀವಿ, ಒಂದು ಎಸೆರೆಟಿಕ್ ಪ್ರಾಕ್ಟೀಸ್ ತಗೊಳ್ತೀವಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್, ಎಸೆರೆಟಿಕ್ ಟಾಪಿಕ್ ಅಂದ್ರೆ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇಟ್ಕೋಣ. ಮೊದಲನೇ ಟೆಸ್ಟ್ ನೀವು ಯಾರಿಗೆ ಜಾಯ್ನ್ ಆಗಿರ್ತಾರೋ ಅವ್ರಿಗೆ ಲಿಸ್ಟ್ ನ ಕೊಟ್ಟಿರ್ತೀವಿ, ಯಾವ ಎಸ್ಸೆಗಳನ್ನ ಕವರ್ ಮಾಡ್ತಾ ಹೋಗ್ತೀವಿ. ಇದೇ ತರ ಯೂನಿಫಾರ್ಮ್ ಸಿವಿಲ್ ಕೋಡ್ ಓದ್ಕೊಂಡು ಬರ್ತೀರಾ, ಆ ಮೊದಲನೇ ಸಬ್ಜೆಕ್ಟ್ ಬರಿಬೇಕಾದಾಗ ಆ ಟೆಸ್ಟ್ ಕೂಡ ನೀವು ಇದನ್ನ ಅಟೆಂಡ್ ಮಾಡಬಹುದು. ಯೂನಿಫಾರ್ಮ್ ಏಕರೂಪ ನಾಗರಿಕ ಸಂಹಿತೆ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಎಸ್ಸೆ ರೈಟಿಂಗ್ ಇದು ಡೈರೆಕ್ಟ್ ಆಗಿ ಕೇಳಿದ್ದಾರೆ, ಮತ್ತೆ ಮುಂದೂ ಕೂಡ ಕೇಳೋ ಸಾಧ್ಯತೆ ಇದೆ. ಸೊ ಈ ತರದ್ದು ಎಸ್ಸೆ ರೈಟಿಂಗ್ ಗಳು ಕೂಡ ಪ್ರತಿ ಟೆಸ್ಟ್ ಪೇಪರ್ 2 ಹಾಕ್ಬೇಕಾದ್ರೆ ಪೇಪರ್ 2 ನಲ್ಲಿ ಒಂದೊಂದೇ ಸಬ್ಜೆಕ್ಟ್ ಕೂಡ ಟ್ಯಾಕಲ್ ಮಾಡ್ತಾ ಬರ್ತೀವಿ. ಆ ಟ್ಯಾಕಲ್ ಮಾಡ್ಬೇಕಾದ್ರೆ ಇದು ಕೂಡ ಪೇಪರ್ 1 ಕೂಡ ಕವರ್ ಆಗ್ತಾ ಇರುತ್ತೆ. ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಉದಾಹರಣೆಗೆ ಪೇಪರ್ 2 ನಲ್ಲಿ ಯಾವುದು IC ನ ತಗೊಳ್ತೀವಿ ಟೆಸ್ಟ್. ಸೊ ಫಸ್ಟ್ ಟೆಸ್ಟ್ ಯಾವುದು IC ನ ಕೊಡ್ತೀವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆಗೆ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದ್ರೊಳಗಡೆಗೆ ಎಲ್ಲಾ ಆಕ್ಟ್ ಗಳನ್ನು ಕೂಡ ನಿಮಗೆ ಹಾಕೊಂಡಿರ್ತೀವಿ. ಅದೇ ತರ ಸಂವಿಧಾನ ರಚನೆ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿರ್ತೀವಿ. ಸಂವಿಧಾನ ರಚನೆ ಬಗ್ಗೆನೂ ಕೂಡ ಕ್ವಶನ್ಸ್ ಗಳು ಆಗಿರುತ್ತೆ. ಇದರಲ್ಲಿ ಸಂವಿಧಾನದ ಲಕ್ಷಣಗಳು ಆಗ್ಬೋದು, ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಿಂದ ನಾವೇನು ಎರವಲು ತಗೊಂಡಿದೀವಲ್ಲ ಅದ್ರ ಬಗ್ಗೆ ಆಗ್ಬೋದು, ಪ್ರಸ್ತಾವನೆ ಬಗ್ಗೆ ಆಗ್ಬೋದು, ಸಂವಿಧಾನದ ವಿವಿಧ ಭಾಗಗಳ ಬಗ್ಗೆ ಆಗ್ಬೋದು. ಸೊ ಕ್ಲಿಯರ್. ಮತ್ತೆ ಸಂವಿಧಾನ ಇರೋ ವಿಧಿಗಳು, ಪ್ರಮುಖ ವಿಧಿಗಳ ಮೇಲೆ ಕ್ವಶನ್ಸ್ ಗಳನ್ನ ಹಾಕಿರ್ತೀವಿ. ಅನುಸೂಚಿಗಳ ಮೇಲೆ, ಫಾರ್ ಎಕ್ಸಾಂಪಲ್ ಪ್ರಮುಖ ವಿಧಿಗಳು ಅಂದ್ರೆ ಆರ್ಟಿಕಲ್ 1 ಆಗ್ಬೋದು, 11, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ನೋಡಿ. ಯಾವ ಎಕ್ಸಾಮ್ಸ್ ಅಲ್ಲಿ ಆದ್ರೆ ಇಂತಹ ಆರ್ಟಿಕಲ್ಸ್ ಗಳ ಮೇಲೆ ಸರ್ವೇ ಸಾಮಾನ್ಯ ಕ್ವಶನ್ಸ್ ಗಳು ಏನಾಗುತ್ತೆ ನಿಮಗೆ ಇರುತ್ತೆ. ಅದೇ ತರ ಬಂದಾಗ ಆರ್ಟಿಕಲ್ 32 to 226 ಬರ್ತಾ ಹೋಗುತ್ತೆ. DPSP ಅಲ್ಲಿ ನಿಮಗೆ ಯಾವ್ಯಾವ್ದು ಇಂಪಾರ್ಟೆಂಟ್ 40, 44, 48A, 51A ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಕಲ್ಸ್. ಅದೇ ತರ ಬಂದಾಗ 352 to 360 ಆರ್ಟಿಕಲ್ಸ್ ಒಳಗಡೆಗೆ 368, 243, 280, 131, 224, 370 ರದ್ದು ಆಗಿದೆ. ಇವಾಗ 371A ಇಂದ
371J ಒಳಗಡೆಗೆ. ಅದೇ ತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಇದ್ರ ಬಗ್ಗೆ ಅಂತೂ ಕಂಪಲ್ಸರಿ ಕ್ವಶನ್ಸ್ ಆಗುತ್ತೆ ಈ ಸಲ ಇಶ್ಯೂಸ್ ಇರೋದ್ರಿಂದ. ಹಾಗಾಗಿ ಪ್ರೆಸಿಡೆಂಟ್ ಮತ್ತೆ ಯಾವುದು ಗವರ್ನರ್ ಬಗ್ಗೆ ಕ್ವಶನ್ಸ್ ಗಳು ಆಗ್ಬೋದು. ಮತ್ತೆ ಕಾರ್ಯಾಂಗೀಯ ಕಾರ್ಯಗಳು ಏನ್ ಇರ್ತಾ ಹೋಗ್ತವೆ, ಕಾರ್ಯಾಂಗೀಯ ಕಾರ್ಯಗಳು ಆಗ್ಬೋದು, ಶಾಸಕಾಂಗೀಯ ಕಾರ್ಯಗಳು ಆಗ್ಬೋದು, ಮತ್ತೆ ರಾಷ್ಟ್ರಪತಿಯವರ ಪಾರ್ಡನಿಂಗ್ ಪವರ್ ಆಗ್ಬೋದು. ಇವೆಲ್ಲ ಆರ್ಟಿಕಲ್ಸ್ ನಂಬರ್ಗಳನ್ನ ಕೊಟ್ಟು ಇದ್ರ ಒಳಗಡೆ ಏನೆಲ್ಲ ಇರುತ್ತೋ ಕಂಟೆಂಟ್ ಮೇಲೆ ಕ್ವಶನ್ಸ್ ಆಗ್ತಾ ಬರುತ್ತೆ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ಆಗ್ಬೋದು. ಅದೇ ತರ ಬಂದಾಗ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಇವೆಲ್ಲ ನೋಡಿ, ಪ್ರಧಾನಮಂತ್ರಿ ಸೆಂಟ್ರಲ್, ಸ್ಟೇಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಇರ್ತಾ ಹೋಗುತ್ತೆ, ಇವ್ರ ಮೇಲೆ ಕ್ವಶನ್ಸ್ ಆಗೋದಾಗ್ಬೋದು. ಸಂಸತ್ತು ಮತ್ತೆ ರಾಜ್ಯ ಶಾಸಕಾಂಗದ ಮೇಲೆ ಕ್ವಶನ್ಸ್ ಆಗುತ್ತೆ. ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗಳ ಮೇಲೆ ಕ್ವಶನ್ಸ್ ಆಗುತ್ತೆ. ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗಳ ಮೇಲೆ ಕ್ವಶನ್ಸ್ ಆಗ್ಬೋದು. ಅಟಾರ್ನಿ ಜನರಲ್ ಆಗ್ಬೋದು, ಅಡ್ವೊಕೇಟ್ ಜನರಲ್ ಆಗ್ಬೋದು. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, ಸೆಂಟ್ರಲ್ ಮತ್ತು ಸ್ಟೇಟ್ ರಿಲೇಷನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳು. ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಸಹಕಾರ ಸಂಘಗಳ ಮೇಲೂ ಕೂಡ, ಕೋಆಪರೇಟಿವ್ ಮೇಲೂ ಕೂಡ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿ ಇರ್ತೀವಿ. ಸೊ ಇದು ಸಾಮಾನ್ಯವಾಗಿ ಒಳಗಡೆ ಟೆಕ್ಸ್ಟ್ ಅಲ್ಲಿ ಕವರ್ ಮಾಡಿರುವಂತದ್ದು. ಸೊ ಅದೇ ತರ ರಾಜ್ಯಪಾಲರ ಮತ್ತೆ ರಾಷ್ಟ್ರಪತಿಗಳು ಕ್ಷಮಾದಾನವನ್ನು ಕೊಡುವಂತದ್ದಾಗ್ಬೋದು, ಉಪರಾಷ್ಟ್ರಪತಿ ವಿಧಿಗಳು ಆಗ್ಬೋದು. ಸೊ ನಿಮಗೆ ಇಷ್ಟು ಕೂಡ ಕವರ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಗಳು ನಮ್ಮದೇ ಚುನಾವಣಾ ಆಯೋಗಗಳು ಆಗ್ಬೋದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಆಗ್ಬೋದು, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಗಳು ಆಗ್ಬೋದು, ಫೈನಾನ್ಸಿಯಲ್ ಕಮಿಷನ್ಸ್ ಆಗ್ಬೋದು, SC/ST ಆಯೋಗಗಳು ಆಗ್ಬೋದು. ಅದೇ ತರ ಯಾವ್ದು ಕಂಟ್ರೋಲ್ ಅಂಡ್ CAG ಬಗ್ಗೆ ಆಗ್ಬೋದು. ಅದೇ ತರ ಬಂದಾಗ ಅಟಾರ್ನಿ ಜನರಲ್ ಬಗ್ಗೆ ಆಗ್ಬೋದು. ಇವೆಲ್ಲವನ್ನು ಕೂಡ ನಿಮಗೆ ಇಲ್ಲಿ ಕವರ್ ಮಾಡಿರ್ತೀವಿ. ಅಂದ್ರೆ ಸಂವಿಧಾನ ಸಂಸ್ಥೆಗಳು, ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆನೂ ಕೂಡ ಇಲ್ಲಿ ಕವರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಬಂದಾಗ NDC ಬಗ್ಗೆ, ನೀತಿ ಆಯೋಗ ಬಗ್ಗೆ, ಮಾನವ ಹಕ್ಕುಗಳ ಆಯೋಗದ ಬಗ್ಗೆ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್, ಲೋಕಪಾಲ್, ಲೋಕಾಯುಕ್ತ, ಈ ರೀತಿಯಲ್ಲಿ ಬರುವಂತ ಮಹಿಳಾ ಆಯೋಗಗಳಾಗ್ಬೋದು, ರಾಜ್ಯ ಮತ್ತು ಕೇಂದ್ರ ಮಹಿಳಾ ಆಯೋಗಗಳು ಆಗ್ಬೋದು. ಇವೆಲ್ಲದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಗಳು ಆಗ್ತಾ ಬರುತ್ತೆ. ಸೊ ಏನೇನು ಇಶ್ಯೂಸ್ ಅಲ್ಲಿ ಇದೆಯೋ ಅವೆಲ್ಲವನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಕವರ್ ಮಾಡ್ತೀವಿ. ಅಂದ್ರೆ ಇಡೀ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಅದೇ ತರ ಒಂದು ಎಸೆರೆಟಿಕ್ ಟೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ಬೇಕು, ಒಂದು 5 days ಅಥವಾ 10 days ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಟೆಸ್ಟ್ ಸೀರೀಸ್ ಫ್ರೇಮ್ ಮಾಡ್ತೀವಿ, ಡೇಟ್ ಗಳನ್ನ ಹಾಕೊಟ್ಟಿರ್ತೀವಿ. ಸೊ ಜೊತೆಗೆ ಪರ್ಸನಲ್ ಗೈಡೆನ್ಸ್ ಕೂಡ ಇರುತ್ತೆ. ನಾವು ಸಾಧ್ಯವಾದಷ್ಟು ಯಾವ್ದಕ್ಕೆ ನಿಮಗೆ ಆಫ್ಲೈನ್ ಗೆ ಹೇಳ್ತೀವಿ, ಎದುರುಗಡೆ ಕೂತ್ಕೊಂಡಾಗಿದ್ದೆ ನಿಮಗೆ ಡಿಸ್ಕಸ್ ಕೂಡ ಮಾಡ್ಕೊಡೋದ್ರಿಂದ ಇದ್ರ ಕ್ವಶನ್ಸ್ ಹೇಗೆ ಬರುತ್ತೆ ಅನ್ನೋ ಕಲ್ಪನೆ ಕೂಡ ನಿಮಗೆ ಸಿಗುತ್ತೆ. ಸೊ ಕ್ಲಿಯರ್. ಹೀಗಾಗಿ ಪೇಪರ್ 1 ಫಾರ್ ಎಕ್ಸಾಂಪಲ್ ಪೇಪರ್ 1 ಅಲ್ಲಿ ನೀವು ಹೇಳಿದ್ವಿ, ಪೇಪರ್ 1 ಮತ್ತೆ SRT ಕೊಟ್ಟಿದೀವಿ, ಮತ್ತೆ ಒಂದು ಸಬ್ಜೆಕ್ಟ್ ಒಂದ್ ದಿನ ಏನಾಗುತ್ತೆ ನಿಮಗೆ ಇಷ್ಟು ವರ್ಕ್ ಇರುತ್ತೆ. ಸೊ ಕ್ಲಿಯರ್. ಇದಾದ್ಮೇಲೆ ನೆಕ್ಸ್ಟ್ ಪೇಪರ್ ಹೋಗಕ್ಕೂ ಮುಂದೆ ಇದೇ ಫೆಬ್ರವರಿ 1ನೇ ತಾರೀಕು NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ PSI ಗೆ ಫ್ರೀ ಟೆಸ್ಟ್ ಸೀರೀಸ್ ನಿಮಗೆ ನಡೀತಾ ಇದೆ. ಅವತ್ತು ಫೆಬ್ರವರಿ 1ನೇ ತಾರೀಕು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ತಗೋಬಹುದು. ಇದನ್ನ ಕರ್ನಾಟಕದ ಯಾವುದೇ ಮೂಲೆಯಿಂದಲೂ ಕೂಡ ಟೆಸ್ಟ್ ಸೀರೀಸ್ ಅಟೆಂಡ್ ಆಗ್ಬೋದು. ಯಾಕಂದ್ರೆ ಇದು ಆನ್ಲೈನ್ ಕೂಡ ಮಾಡ್ತಾ ಇದೀವಿ, ಅಟ್ ದಿ ಸೇಮ್ ಟೈಮ್ ಆಫ್ಲೈನ್ ಕೂಡ ಮಾಡ್ತಾ ಇದೀವಿ. ಸೊ ಹಾಗಾಗಿ ಆಫ್ಲೈನ್ ಮಾತ್ರ ಬೆಂಗಳೂರಲ್ಲಿ ಮಾತ್ರ ಸೆಂಟ್ರಲ್ ಇರುತ್ತೆ, ಬರೀ 100 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಯಾರು ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ಮಾತ್ರ ಇದು ಕಂಪ್ಲೀಟ್ಲಿ ಫ್ರೀನೇ ಇರುತ್ತೆ ಇದು ಈ ಟೆಸ್ಟ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗ್ಬೋದು. ಇದಕ್ಕೆ ನಿಮಗೆ ಫೆಬ್ರವರಿ 1ನೇ ತಾರೀಕಿಂದ ಆಫ್ಲೈನ್ ಆದ್ರೆ ಬೆಂಗಳೂರಲ್ಲಿ ಮಾತ್ರ, ಆನ್ಲೈನ್ ಆದ್ರೆ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲಿಂದ ಬೇಕಾದ್ರೂ ಬರೀಬಹುದು. ರಿಜಿಸ್ಟರ್ ಆಗಿರೋರಿಗೆ ಮಾತ್ರ ಲಿಂಕ್ ಬರುತ್ತೆ, ಆ ಲಿಂಕ್ ಅಲ್ಲಿ ಟೆಸ್ಟ್ ಸೀರೀಸ್ ನೀವು ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಸಬ್ಜೆಕ್ಟ್ ನಿಮಗೆ ನೋಡಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಏನ್ ಮಾಡಿದ್ವಿ, ಒಂದು ಎಸ್ ರೈಟಿಂಗ್ ಕೊಟ್ಟಿದ್ವಿ, ಒಂದು ಯಾವ್ದು ಹೈಸಿನ ಕೊಟ್ಟಿದೆ. ಸೆಕೆಂಡ್ ಟೆಸ್ಟ್ ಬಂದಾಗ ಒಂದು ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸ್ ಇರುತ್ತೆ, ಅವ್ನು ಟೆಸ್ಟ್ ಕೊಡ್ತೀವಿ. ಮತ್ತೆ ಬಯಾಲಜಿನ ನೀಟಾಗಿ ಕವರ್ ಮಾಡಿ, ಬಯಾಲಜಿಲಿ ಬರುವಂತ ಎಲ್ಲಾ ಚಾಪ್ಟರ್ಸ್ ಗಳ ಮೇಲೆ ಇದಕ್ಕೆ 100 ಕ್ವಶನ್ಸ್ ಇಂದ ಒಂದು ಟೆಸ್ಟ್ ಇರುತ್ತೆ. ಸೊ ಕ್ಲಿಯರ್. ಇದು ಏನೇನು ಅಂತ ಹೇಳಿ ನಿಮಗೆ PDF ನ ಶೇರ್ ಮಾಡಿರ್ತೀವಿ, ಅಲ್ಲಿ ನೀವು ನೋಡ್ಕೋಬಹುದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಇನ್ನು ಅದೇ ತರ ಬಂದಾಗ ನೆಕ್ಸ್ಟ್ 3ನೇ ಟೆಸ್ಟ್ಗೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಒಂದು ಟೆಸ್ಟ್ ಇರುತ್ತೆ, ಜೊತೆಗೆ ಫಿಸಿಕ್ಸ್ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಸೊ ಕ್ಲಿಯರ್. ನೆಕ್ಸ್ಟ್ 4th ಟೆಸ್ಟ್ ಬಂತು ಅಂತ ಹೇಳಿದ್ರೆ ನಿಮಗೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಯಾವುದು ರಸಾಯನ ಶಾಸ್ತ್ರ, ಕೆಮಿಸ್ಟ್ರಿ ಮೇಲೆ ನಿಮಗೆ ಟೆಸ್ಟ್ ಇರುತ್ತೆ. ಸೊ ಅದೇ ತರ ಬಂದಾಗ ನೆಕ್ಸ್ಟ್ ಯಾವ್ದಾಗ್ಬೋದು, ಕನ್ನಡ ಟು ಇಂಗ್ಲಿಷ್. ನಿಮಗೆ ಇಲ್ಲಿ ಬಂದಾಗ ಟೆಕ್ನಾಲಜಿ ಆಗ್ಬೋದು, ಎಕಾಲಜಿ ಆಗ್ಬೋದು, ಇವೆಲ್ಲ ಎಕಾಲಜಿ ಮತ್ತೆ ಟೆಕ್ನಾಲಜಿ ಎರಡರ ಮೇಲೂ ಕೂಡ ನಿಮಗೆ ಟೆಸ್ಟ್ ಇರುತ್ತೆ. ಅದ್ರೊಳಗಡೆ ಏನೇನು ಕಂಟೆಂಟ್ ಎಲ್ಲ ಕವರ್ ಮಾಡಿರ್ತೀವಿ ಇಲ್ಲಿ ಡಿಸ್ಪ್ಲೇ ಮಾಡಿದೀರಿ. ಸೊ ಕ್ಲಿಯರ್. ಇದೇ ರೀತಿಯಲ್ಲಿ ಬಂದಾಗ ಒಂದೊಂದು ಮತ್ತೆ ಎಸೆರೈಟಿಂಗ್ ರಿಪೀಟ್ ಆಗುತ್ತೆ, ಮತ್ತೆ ಎಸೆರೈಟಿಂಗ್ ಆಗುತ್ತೆ. ಮತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀವಿ, ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಸೊ ಕ್ಲಿಯರ್. ಇದಾದ್ಮೇಲೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಒಂದು ಟೆಸ್ಟ್ ಇರುತ್ತೆ, ಅಟೆ ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸ್ ಇರುತ್ತೆ. ಅಂದ್ರೆ ಪೇಪರ್ 1 ಪೇಪರ್ 2 ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾನೆ ಹೋಗ್ತಿರ್ತೀವಿ. ಸೊ ಈ ತರ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಎಲ್ಲಾನು ಕೂಡ ನಾವಿಲ್ಲಿ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಟೆಸ್ಟ್ ಅನ್ನು ಕೂಡ ಕವರ್ ಮಾಡ್ತೀವಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಗಳನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಬರ್ತೀವಿ. ಇದರಿಂದ ನಿಮ್ಗೆ ಅಡ್ವಾಂಟೇಜಸ್ ಆಗುತ್ತೆ. ಏನ್ಸಿಯಂಟ್ ಹಿಸ್ಟ್ರಿ ಇದ್ರೆ ಏನ್ಸಿಯಂಟ್ ಹಿಸ್ಟ್ರಿ ಕಂಪ್ಲೀಟ್ ಇಷ್ಟದಲ್ಲೂ ಕೂಡ ಕವರ್ ಮಾಡಿ ಇದ್ರ ಮೇಲೆ 100 ಕ್ವಶನ್ಸ್ ಇರುತ್ತೆ, ಮತ್ತೆ ಎಸೆರೈಟಿಂಗ್ ಕೂಡ ಇಲ್ಲಿ ಪ್ರಾಕ್ಟೀಸ್ ಇರುತ್ತೆ. ಪ್ಲಸ್ ಇದ್ರ ಜೊತೆಗೆ ಮತ್ತೆ ಮಿಡಲ್ ಹಿಸ್ಟ್ರಿ ಮೇಲೆ ಒಂದು ಟೆಸ್ಟ್ ಕೊಡ್ತೀವಿ. ಮಿಡಲ್ ಹಿಸ್ಟ್ರಿ ಏನೆಲ್ಲ ಕವರ್ ಮಾಡಿರ್ತೀವಿ ನೋಡಿ, ಜೊತೆಗೆ ಇದು ಪ್ರಿಸೈಸ್ ರೈಟಿಂಗ್ ಕೂಡ ಇದಕ್ಕೆ ಪ್ರಾಕ್ಟೀಸ್ ಇರುತ್ತೆ ಪೇಪರ್ 1 ಮೇಲೆ. ಅದೇ ರೀತಿಯಲ್ಲಿ ಬಂದಾಗ ಮಾಡರ್ನ್ ಹಿಸ್ಟ್ರಿ ಇಂದ ತಗೊಳ್ತಾ ಹೋಗ್ತೀವಿ. ಸೊ ಮಾಡರ್ನ್ ಹಿಸ್ಟ್ರಿ ನಿಮ್ಗೆ ಕೊಡ್ತೀವಿ, ಅದ್ರ ಜೊತೆಗೆ ಒಂದು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಕೂಡ ಇರುತ್ತೆ. ಸೊ ಅದೇ ತರ ಮಾಡರ್ನ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಮೇಲೆ ಬಹುತೇಕ ಕ್ವಶನ್ಸ್ ಗಳು ಬರ್ತವೆ. ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಕವರ್ ಮಾಡಿರ್ತೀವಿ, ಯಾವ್ದನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ.
ಸೊ ಅದೇ ತರ ಬಂದಾಗ ಕರ್ನಾಟಕ ಹಿಸ್ಟ್ರಿ. ಸೊ ಕರ್ನಾಟಕ ಹಿಸ್ಟ್ರಿ ಮೇಲೂ ಕೂಡ ನಿಮ್ಗೆ ಗೊತ್ತು, KE ಅಂತಂದ್ರೆ ಬಹುತೇಕ ಇಷ್ಟವಾಗಿರೋ ಜಾಗ ಅವನಿಗೆ 4 ರಿಂದ 5 ಕ್ವಶನ್ಸ್ ಇದ್ರ ಮೇಲೆ ಬಂದೇ ಬರುತ್ತೆ. ಸೊ ಈ ಟೈಮಲ್ಲಿ ಕನ್ನಡ ಟು ಇಂಗ್ಲಿಷ್ ಇದರ ಟ್ರಾನ್ಸ್ಲೇಷನ್ ಕೂಡ ಒಂದು ಕಂಪಲ್ಸರಿ ಇರ್ತಾ ಹೋಗುತ್ತೆ ನಿಮಗೆ. ಅಂದ್ರೆ ಪೇಪರ್ 1 ಪೇಪರ್ 2 ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ನಿಮ್ಗೆ ತಗೊಳ್ತಾ ಬರ್ತೀವಿ. ನೆಕ್ಸ್ಟ್ ಎಕನಾಮಿ ಮೇಲೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಕಾನ್ಸೆಪ್ಟ್ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ. ಎಲ್ಲಾ ಸಿಲೆಬಸ್ ಅನ್ನು ಕೂಡ ಕವರ್ ಮಾಡಿ ಪ್ಲಸ್ ಇದಕ್ಕೆ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಆಡ್ ಮಾಡಿ ನಿಮ್ಗೆ ಕ್ವಶನ್ಸ್ ಅನ್ನು ಕೇಳ್ತಾ ಹೋಗ್ತೀವಿ. ಪ್ಲಸ್ ಇದಕ್ಕೊಂದು ಎಸೆರೆಟಿಕ್ ಪ್ರಾಕ್ಟೀಸ್ ಕೂಡ ಕೊಟ್ಟಿರ್ತೀವಿ ಈ ಟೈಮ್ ನಲ್ಲಿ ನಿಮ್ಗೆ. ಇದಾದ್ಮೇಲೆ ಮೆಂಟಲ್ ಅಬಿಲಿಟಿಯಲ್ಲಿ ನಿಮಗೆ ರೀಸನಿಂಗ್ ಮೇಲೆ ಒಂದು ಟೆಸ್ಟ್ ಅನ್ನ ಕೊಡ್ತಾ ಹೋಗ್ತೀವಿ. ಅದೇ ತರ ಬಂದಾಗ ಯಾವುದು ರೀಸನಿಂಗ್ ಮೇಲೆ ಒಂದು, ಆಪ್ಟಿಟ್ಯೂಡ್ ಮೇಲೆ ಒಂದು. ಸೊ ಆತರ ರೀಸನಿಂಗ್ ಒಂದು ಟೆಸ್ಟ್ ಇರುತ್ತೆ, ಆಪ್ಟಿಟ್ಯೂಡ್ ಗೆ ಒಂದು ಟೆಸ್ಟ್ ಇರುತ್ತೆ, 2 ಟೆಸ್ಟ್ ಆಗ್ತಾ ಬರುತ್ತೆ. ಇದು ನೀವು ಪ್ರಿಸೈಸ್ ರೇಟಿಂಗ್ ಕೂಡ ಇರ್ತಾ ಹೋಗುತ್ತೆ. ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಇದರಲ್ಲಿ ಮಾಡಿಸ್ತಾ ಬರ್ತೀವಿ. ಅದೇ ತರ ಬಂದಾಗ ನಿಮಗೆ ಇಂಗ್ಲಿಷ್ ಟು ಕನ್ನಡ ಮತ್ತೆ ಸ್ಟ್ಯಾಟಿಕ್ ಜಿಕೆ ಕೊಡ್ತೀವಿ. ಸ್ಟ್ಯಾಟಿಕ್ ಜಿಕೆ ಮೇಲೆ ಕೂಡ KEL ಬಂದಾಗ ಬಹುತೇಕ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ. ಸ್ಟ್ಯಾಟಿಕ್ ಜಿಕೆ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಸೊ ಕ್ಲಿಯರ್, ಒಂದು 8 to 10 ಕ್ವಶನ್ಸ್ ವರೆಗೂ ಬಂದ್ಬಿಡುತ್ತೆ. ಹಾಗಾಗಿ ಇದ್ರ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಪ್ಲಸ್ ನಿಮಗೆ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ ಟೆಸ್ಟ್. ನೀವು ಎಕ್ಸಾಮ್ ಹತ್ರ ಬಂದ ತಗೊಂಡ್ರೆ ಒಳ್ಳೇದಿದ್ದು. 1 year ಅಲ್ಲಿ ಸಬ್ಜೆಕ್ಟ್ ಜಿಯೋಗ್ರಫಿಯಲ್ಲಿ ಏನ್ ಇಶ್ಯೂಸ್ ಅಲ್ಲಿ ಇತ್ತು, ಎಕನಾಮಿಲಿ ಏನ್ ಇಶ್ಯೂಸ್ ಅಲ್ಲಿ ಇತ್ತು, ಮತ್ತೆ IC ಮೇಲೆ ಯಾವ್ದು ಇಶ್ಯೂಸ್ ಅಲ್ಲಿ ಇತ್ತು, ಸೈನ್ಸ್ ಇಂದ ಯಾವ್ದು ಇಶ್ಯೂಸ್ ಅಲ್ಲಿ ಇತ್ತು, ಮತ್ತೆ ಹಿಸ್ಟ್ರಿ ಕೆಲವೊಂದು ಟಾಪಿಕ್ ಗಳು ಯಾವ್ದು ಇಶ್ಯೂಸ್ ಅಲ್ಲಿ ಇದ್ವು, ಇಂಥ ಟಾಪಿಕ್ ಎಲ್ಲ ಸೇರಿಸಿ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಟೆಸ್ಟ್ ಇರುತ್ತೆ. ಇದು ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಲ್ಲೂ ಕೂಡ ನಿಮಗೆ ಕವರ್ ಮಾಡ್ತೀವಿ. ಅಂದ್ರೆ ಪೇಪರ್ 1 ಮೇಲೆ ಒಂದು 16 ಟೆಸ್ಟ್ ಆಗಿರುತ್ತೆ ಇಲ್ಲಿವರೆಗೆ, ಪೇಪರ್ 2 ಮೇಲೆ ಒಂದು 16 ಟೆಸ್ಟ್ ಆಗಿರುತ್ತೆ. ಓವರ್ ಆಲ್ ಆಗಿ 32 ಟೆಸ್ಟ್ ನಿಮಗೆ ಇಂಡಿವಿಜುವಲ್ ಆಗಿ ಮಾಡಿರ್ತೀವಿ. ಸೊ ಇದರಿಂದ ನಿಮಗೆ ಎಕ್ಸಾಮ್ಗೆ ನಿಮ್ಮನ್ನು ಇವ್ಯಾಲ್ಯೂಟ್ ಮಾಡ್ಕೊಳ್ಳೋದು, ಆ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಎಷ್ಟು ಸ್ಟ್ರಾಂಗ್ ಇದೀರಾ, ವೀಕ್ ಇದೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ ಎಲ್ಲನ್ನ ಸರಿ ಮಾಡ್ಕೋಬೇಕು, ಯಾವ ಚಾಪ್ಟರ್ಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು. ನೀವು ಆನ್ಲೈನ್ ತಗೊಂಡ್ರೆ ಇದಕ್ಕೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನೀವು ಆಫ್ಲೈನ್ ಬರೋದಾದ್ರೆ ಅಂತ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಆನ್ಲೈನ್ ಟೆಸ್ಟ್ ಸೀರೀಸ್ ಬರೀಬಹುದು. ನೀವು ಟೆಸ್ಟ್ ಸೀರೀಸ್ ಬರ್ದಾದ್ಮೇಲೆ ನೀವು ಇದಕ್ಕೆ ಸಿನಾಪ್ಸಿಸ್ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಆನ್ಲೈನ್ ತಗೊಳ್ಳೋರಿಗೆ. ಆಫ್ಲೈನ್ ಆಯ್ತು ಎದುರುಗಡೆಗೆ ಇರೋದ್ರಿಂದ ನಿಮಗೆ ಎದುರುಗಡೆಗೆ ಸಿಕ್ಕಿ ನೀವು ಇಲ್ಲಿ ಮೆಂಟರ್ಸ್ ಹತ್ರ ನಾವು ಇಲ್ಲಿ ಮಾತಾಡ್ಬೋದು. ನಂತರ ಪೇಪರ್ 1 ಅಲ್ಲಿ ಕಂಪ್ಲೀಟ್ ಪೇಪರ್ 1 ಪೇಪರ್ 2 ಪೇಪರ್ 1 ಪೇಪರ್ 2 ಈ ತರ ಪೇಪರ್ 1 ಪೇಪರ್ 2 ನಿಮಗೆ ಇಂಡಿವಿಜುವಲ್ ಸೆಕ್ಷನ್ಸ್ ಕವರ್ ಆಯ್ತು ಅಂತಂದ್ರೆ ಫುಲ್ ಪೇಪರ್ 1 ಒಂದು ಟೆಸ್ಟ್ ಇರುತ್ತೆ, ಪೇಪರ್ 2 ಕೂಡ ಒಂದು ಟೆಸ್ಟ್ ಇರುತ್ತೆ. ಎಕ್ಸಾಮ್ ಹೇಗಿರುತ್ತೆ ಅದೇ ತರ ನಡೀತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಪೇಪರ್ 1 ಅಲ್ಲಿ ಅಂತಂದ್ರೆ ಎಸೆರೇಟಿಂಗ್ ಇಲ್ಲಿ 4 ಕೊಟ್ಟಿರ್ತೀವಿ. 4 ಎಸೆರೇಟಿಂಗ್ ಇರುತ್ತೆ, ಅದ್ರಲ್ಲಿ ಒಂದು ಚೂಸ್ ಮಾಡಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ಪ್ರಿಸೈಸ್ ರೈಟಿಂಗ್ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಇಷ್ಟನ್ನು ಕೂಡ. ಸೊ ಪೇಪರ್ 1 50 ಮಾರ್ಕ್ಸ್ ಇರುತ್ತೆ, ಪೇಪರ್ 2 ಬಂದು 150 ಮಾರ್ಕ್ಸ್ ಇರುತ್ತೆ. ಈ ರೀತಿ ಇದ್ರಲ್ಲೂ 5 ಇರುತ್ತೆ ಟೆಸ್ಟ್, ಇದರಲ್ಲೂ 5 ಟೆಸ್ಟ್ ಕಾಂಪ್ರಹೆನ್ಸಿವ್ ಆಗಿ ಮಾಡ್ತಾ ಬರ್ತೀವಿ. ಇದ್ರ ಜೊತೆಗೆ ಲಾಸ್ಟ್ 1 year ಕರೆಂಟ್ ಅಫೇರ್ಸ್ 2025 ಜನವರಿ ಇಂದ ನಿಮಗೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕರೆಂಟ್ ಅಫೇರ್ಸ್ ಟೇಕ್ ಮಾಡ್ತಾ ಬರ್ತೀವಿ. ಪ್ರತಿ ತಿಂಗಳು ಕೂಡ ಇಂಡಿವಿಜುವಲ್ ಟೆಸ್ಟ್ ಇರ್ತಾ ಹೋಗುತ್ತೆ. 12 ಮಿನಿಮಮ್ ಜನವರಿಯಿಂದ ಡಿಸೆಂಬರ್ 12 ಕರೆಂಟ್ ಅಫೇರ್ ಟೆಸ್ಟ್ ಆಗುತ್ತೆ. ಅಥವಾ ಇದಕ್ಕೂ ಜಾಸ್ತಿ ಬೇಕು ಅಂತ ಅಪ್ ಟು ಎಕ್ಸಾಮ್ ಆಗೋವರೆಗೂ ಕೂಡ ಟೆಸ್ಟ್ ನಿಮಗೆ ಆಡ್ ಮಾಡಿರ್ತೀವಿ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ. ಹಾಗಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಟೆಸ್ಟ್ ಆಗ್ಬೋದು, 1 year ಕರೆಂಟ್ ಅಫೇರ್ ಟೆಸ್ಟ್ ಆಗ್ಬೋದು. ಜೊತೆಗೆ 2 ಫ್ರೀ ಮಾಕ್ ಟೆಸ್ಟ್ ಅನ್ನು ಕೂಡ ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಓವರ್ ಆಲ್ ಆಗಿ ನಿಯರ್ಲಿ 56 ಟೆಸ್ಟ್ ಆಗಿರುತ್ತೆ. 56 ಟೆಸ್ಟ್ ಗಳನ್ನ ಕೊಟ್ಟು ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಇದನ್ನ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಇನ್ಸ್ಟಿಟ್ಯೂಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮಗೆ 1 to 1 ಕೂಡ ನಿಮಗೆ ಗೈಡೆನ್ಸ್ ಸಿಗೋದ್ರಿಂದ ಇದು ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಯಾರು ಇಂಡಿವಿಜುವಲ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ, ಆಲ್ರೆಡಿ ಲಾಸ್ಟ್ ಎಕ್ಸಾಮ್ಸ್ ಅಲ್ಲಿ ಪ್ರಿಪೇರ್ ಆಗಿ ಹತ್ತಿರದಲ್ಲಿ ಹೋಗಿರೋಂಥವ್ರು ಆಗ್ಬೋದು. ಸೊ ಕ್ಲಿಯರ್, ಇವಾಗ ನೀವು ಆಗ್ಬೋದು, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ರೆಫರ್ ಮಾಡ್ಬೋದು. ಆಫ್ಲೈನ್ ಬರೋದಾದ್ರೆ ನೀವು ಇಲ್ಲೇ ಬಂದ್ ಮಾಡ್ಬೋದು, ಟೆಸ್ಟ್ ಗಳನ್ನ ಬರೀಬಹುದು. ಮತ್ತೆ ನಿಮಗೆ ಟೈಮ್ ಟೇಬಲ್ ಅನ್ನ ಹಾಕೊಟ್ಟಿರುತ್ತೆ NCC ಟೀಮ್, ನಿಮಗೆ ರೆಗ್ಯುಲರ್ ಫಾಲೋ ಅಪ್ ಇರ್ತಾ ಬರುತ್ತೆ ನಿಮಗೆ. ಸೊ ಇಲ್ಲೇ ಬರೋದ್ರಿಂದ ನಾವ್ ಇಲ್ಲಿ ಬರ್ಲಿಕ್ಕೆ ಆಗಲ್ಲ, ಆನ್ಲೈನ್ ಸರ್ವಿಸ್ ತಗೊಳ್ತೀವಿ ಅಂದ್ರೆ ಆನ್ಲೈನ್ ತಗೊಳ್ಳೋರು ಕೂಡ ಕರೆಕ್ಷನ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಅನ್ನ ಕೊಡ್ತೀವಿ. ಸೊ ಮ್ಯಾಕ್ಸಿಮಮ್ ಆಫ್ಲೈನ್ ಬರುವಂತ ವಿದ್ಯಾರ್ಥಿಗಳು ಸದ್ಬಳಕೆನ ಮಾಡ್ಕೋಬಹುದು. ಸೊ ಎಷ್ಟಾಗುತ್ತೋ ಅಷ್ಟು. ಜೊತೆಗೆ ಆನ್ಲೈನ್ ತಗೊಳ್ಳೋರು ಕೂಡ ನಿಮಗೆ ಸಿನಾಪ್ಸಿಸ್ ಕೊಡೋದ್ರಿಂದ ಕೂಡ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಹೀಗಾಗಿ ನಾವು NCC ವತಿಯಿಂದ ನಿಮಗೆ PSI ಗೇಮ್ ಚೇಂಜರ್ ಅಂತ ಒಂದು ಟೆಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಮತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ. ಇದ್ರ ಜೊತೆಗೆ ಈ ಒಂದು ಡೀಟೇಲ್ಸ್ ಬೇಕಿದ್ರೆ ಇದು ಟೆಸ್ಟ್ ಸೀರೀಸ್ ಒಳಗಡೆಗೆ ಯಾವ ಸಬ್ಜೆಕ್ಟ್ ಇಂದ ಯಾವ ಕಂಟೆಂಟ್ ಗಳನ್ನ ಕವರ್ ಮಾಡ್ತೀವಿ, ಯಾವ್ದ್ರ ಮೇಲೆಲ್ಲ ಟೆಸ್ಟ್ ಸೀರೀಸ್ ಅಲ್ಲಿ ಕ್ವಶನ್ಸ್ ಆಗಿರುತ್ತೆ, ಅದೆಲ್ಲನೂ ಕೂಡ ಡೀಟೇಲ್ಸ್ ಬೇಕು ಅಂತಂದ್ರೆ ಕೆಳಗಡೆ ಕಾಣುವಂತ ನಂಬರ್ಗೆ ಡಯಲ್ ಮಾಡಿ. ಆ PDF ನಿಮಗೆ ಶೇರ್ ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ಸುಮ್ಮನೆ ಮಾರ್ಕೆಟ್ ಅಲ್ಲಿ ಕೊಡಬಹುದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕೊಡೋಣ ಅಂತ ಹೇಳಿ ಅಷ್ಟೇನೆ ಇದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಯಾವ ಏರಿಯಾನ ಕವರ್ ಮಾಡ್ಬೇಕು ಅಂತ ಕೂಡ ಐಡಿಯಾ ಬರುತ್ತೆ. ಇನ್ಸ್ಟಿಟ್ಯೂಟ್ಗೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವೇನ್ ಮಾಡೋದು ಇನ್ಫಾರ್ಮೇಶನ್ ನಾವಿಲ್ಲಿ ತಗೋಬಹುದು. ಇದ್ರ ಜೊತೆಗೆ ನಿಮ್ಗೆ ಏನೋ ಡೌಟ್ ಇದ್ರೆ, ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂತ, ಅಥವಾ ನೀವು ಇವಾಗ ಡಿಗ್ರಿ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಫರ್ದರ್ PSI ಆಗ್ಬೇಕು ಅಥವಾ KS ಆಗ್ಬೇಕು ಅಥವಾ IAS ಆಗ್ಬೇಕು ಅನ್ನೋ ಕನ್ಸಿದ್ದು, ಅಥವಾ ಗೌರ್ಮೆಂಟ್ ಜಾಬ್ ನ ಎನಿ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ಬೇಕು ಅಂತ ಐಡಿಯಾ ಇತ್ತು ಅಂದ್ರೆ ನಿಮ್ಗೆ ಯಾರು ಗೈಡ್ ಮಾಡೋರಿಲ್ಲ ಅಂತ ಹರೋದಾದ್ರೆ, ಸೊ ಡೈರೆಕ್ಟ್ ಆಗಿ ಒಂದ್ಸಿ NCC ಕೌನ್ಸಿಲಿಂಗ್ ಅಲ್ಲಿ ನೀವು
ಅಟೆಂಡ್ ಆಗ್ಬೋದು. ಅಥವಾ ನೀವು NCG ಕೌನ್ಸಿಲಿಂಗ್ ನೀವು ಆಫ್ಲೈನ್ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಅಂದ್ರೂ ಕೂಡ ನೀವು NCG ಅಲ್ಲಿ ನಿಮ್ಗೆ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ನಿಮ್ಮ ನಂಬರ್ಗೆ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿತ್ತು ಅಂದ್ರೆ NCG ನೇ ಕಾಲ್ ಬರುತ್ತೆ ನಿಮಗೆ ಆನ್ಲೈನ್ ನಿಮಗೆ ಇದನ್ನು ಕೂಡ ಮಾಡ್ಕೊಡ್ತೀವಿ. ವೆಬಿನಾರ್ಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತಿರ್ತೀವಿ. ಮತ್ತೆ ಆನ್ಲೈನ್ ನಿಮ್ಗೆ ಒಂದು ಗೈಡೆನ್ಸ್ ಕೂಡ ಸಿಗುತ್ತೆ. ನಮ್ಗೆ ಏನೋ ಗೊತ್ತಿಲ್ಲ, ಝೀರೋ ಇದ್ದೀವಿ, ನನಗೆ ನನಗೆ ಅಮೌಂಟ್ ಕೂಡ ಇಲ್ಲ ನನ್ನ ಹತ್ರ ಸೇರ್ಕೊಳ್ಳಿಕ್ಕೆ, ಇಂಥ ಗೈಡೆನ್ಸ್ ಅಷ್ಟೇ ಬೇಕು, ಇಂಥ ಹುಡುಗರು ಕೂಡ NCG ನ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ NCG ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.